ಹಾಯ್, ದಿಸ್ ಇಸ್ ಮಧುಮತಿ, ಮ್ಯಾಥ್ಸ್ ಗುರು ಹುಬ್ಳಿಯಿಂದ. ಸದ್ಯ ಸಾಧನಾ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಕರ್ನಾಟಕದ TET, CET, GPSTR, HSTR ಎಕ್ಸಾಮ್ಗಳಿಗೆ, ಪರೀಕ್ಷೆಗಳಿಗೆ ಈ ಒಂದು ವಿಜ್ಞಾನದ ವಿಷಯವನ್ನು ಡಿಸ್ಕಷನ್ ಮಾಡೋಣ ಅಂಥೇಳಿ, ಚರ್ಚೆ ಮಾಡೋಣ ಅಂಥೇಳಿ ಬಂದಿರತಕ್ಕಂಥದ್ದು. ಸೊ ಯಾವ ಕ್ವಶನಿಂದ ಸ್ಟಾರ್ಟ್ ಮಾಡೋಣ ಅಂತಂದು ಹೇಳಿದ್ರೆ ಸೆಲ್ ಚಾಪ್ಟರಿಂದ ಸ್ಟಾರ್ಟ್ ಮಾಡೋಣ ಅಂತಂದು ಹೇಳಿ. ಸೊ ಒಂದು ಕ್ವಶನ್ ಇದೆ ನಿಮ್ಮ GPSTR ಎಕ್ಸಾಮ್ಗಳಲ್ಲಿ, ಒಂದು ಪ್ರಶ್ನೆ ಬಂದಿರತಕ್ಕಂಥದ್ದು. ಏನು ಪ್ರಶ್ನೆ ಬಂದಿದೆ ಅಂತಂದು ಹೇಳಿದ್ರೆ, ಪ್ರೊಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಜೀವಕೋಶಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿರಿ. ಮೆನ್ಷನ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಸೆಲ್ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ಉತ್ತರವನ್ನು ನೋಡೋಣ ಅಂತಂದೇಳಿ ಹೇಳ್ತಾ, ಏನಿದೆ ಆಪ್ಷನ್ಸ್ ಯಾಕೆ ಕೊಟ್ಟಿಲ್ಲ ಅಂತಂದು ಹೇಳಿದ್ರೆ, ಆಪ್ಷನ್ಸ್ ಕೊಡೋದೇ ಬೇಡ, ಅಷ್ಟು ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ. ಸೊ ಪ್ರೊಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಎಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ, ಕೋಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಕೋಶದ ಬಗೆ ಅಂತಂದು ಹೇಳಿ ಆಮೇಲೆ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಎಲ್ಲಿ ಕಂಡು ಬರ್ತಾ ಇದೆ? ಕೋಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಕೋಶ ಎಲ್ಲಿದೆ? ಜೀವಂತ ಜೀವಿಗಳಲ್ಲಿರ್ತಕ್ಕಂಥದ್ದು. ಅದಕ್ಕೆ ಇದಕ್ಕೆ ಏನಂತ ಕರೆದ್ವಿ ನಾವು ಅಂತಂದು ಹೇಳಿದ್ರೆ, ಜೀವಕೋಶ ಅಂತಂದು ಹೇಳಿ ಕರೆದಿರ್ತಕ್ಕಂಥದ್ದು. ದಟ್ ಇಸ್ ಸೈಟಾಲಜಿ ಅಂತಂದು ಹೇಳಿ ಕರೀತಕ್ಕಂಥದ್ದು. ಸೈಟೋ ಅಂತಂದು ಹೇಳಿದ್ರೆ ಸೆಲ್, ಲಾಜಿ ಅಂತಂದು ಹೇಳಿದ್ರೆ ಸ್ಟಡಿ ಅಂತಂದು ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನೋ ಡೌಟ್ ಸೆಲ್ ಎಲ್ಲಿ ಕಂಡು ಬರ್ತಾ ಇದೆ? ಜೀವಂತ ಜೀವಿಗಳಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಅದಕ್ಕೆ ಏನಂತ ಕರೆದ್ವಿ ನಾವು ಅಂದ್ರೆ ಜೀವಕೋಶ ಅಂತಂದು ಹೇಳಿ ಕರೆದಿರ್ತಕ್ಕಂಥದ್ದು. ಜೀವಕೋಶ ಸೆಲ್ ಏನಾಗಿರ್ತಕ್ಕಂಥದ್ದು ಈ ಲಿವಿಂಗ್ ಆರ್ಗಾನಿಸಮ್ಸ್ಗಳಲ್ಲಿ ಅಂತಂದು ಕೇಳಿದ್ರೆ, ಜೀವಂತ ಜೀವಿಗಳ ಮೂಲ ಘಟಕ ಆಗಿರ್ತಕ್ಕಂಥದ್ದು. ದಿಸ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಜೀವಂತ ಜೀವಿಗಳ ಮೂಲ ಘಟಕ ಅಂತಂದು ಹೇಳಿ ಕರೀತಕ್ಕಂಥದ್ದು. ಯಾವುದನ್ನ? ಸೆಲ್ಲನ್ನ. ಹೌದು, ಬೇಸಿಕ್ ಯೂನಿಟ್ ಆಫ್ ಲಿವಿಂಗ್ ಆರ್ಗಾನಿಸಮ್. ಓಕೆ, ಎಸ್ ಮ್ಯಾಮ್, ಬೇಸಿಕ್ ಯೂನಿಟ್ ಆಗಿರ್ತಕ್ಕಂಥದ್ದು. ಹೌದಾ? ಇಲ್ಲಿ ಬೇಸಿಕ್ ಯೂನಿಟ್ ಅಂದ್ರೆ ಏನು ಅಂತಂದು ಹೇಳಿ ಡಿಸ್ಕಷನ್ ಮಾಡೋದಕ್ಕಿಂತ ಮೊದಲು ಏನು ಅಂತಂದು ಹೇಳಿದ್ರೆ, ಹೂ ಇಸ್ ದ ಫಾದರ್ ಆಫ್ ಸೈಟಾಲಜಿ? ಜೀವಕೋಶ ಶಾಸ್ತ್ರದ ಪಿತಾಮಹ ಯಾರು ಅಂತಂದು ಕೇಳಿದ್ರೆ ಯಾರನ್ನ ಹೇಳ್ತಕ್ಕಂಥದ್ದು ನಾವು ಅಂತಂದು ಹೇಳಿದ್ರೆ, ರಾಬರ್ಟ್ ಹುಕ್ ಅವರನ್ನ ಏನಂತ ಕರಿತೀವಿ ನಾವು ಅಂತಂದು ಹೇಳಿದ್ರೆ, ಜೀವಕೋಶ ಶಾಸ್ತ್ರದ ಪಿತಾಮಹ ಅಂತಂದು ಹೇಳಿ ಕರೀತಕ್ಕಂಥದ್ದು. ಹಿ ಇಸ್ ದ ಫಾದರ್ ಆಫ್ ಸೈಟಾಲಜಿ. ಓಕೆ, ಡನ್. ಎಸ್ ಮ್ಯಾಮ್, ಜೀವಕೋಶ ಶಾಸ್ತ್ರದ ಪಿತಾಮಹ ಯಾರಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ರಾಬರ್ಟ್ ಹುಕ್ ಅವರಾಗಿರ್ತಕ್ಕಂಥದ್ದು. ಓಕೆ, ಡನ್. ಸೆಲ್ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ, ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಇರೋದ್ರಿಂದ, ಜೀವಂತ ಜೀವಿಗಳಲ್ಲಿ ಇರೋದ್ರಿಂದ ಏನಂತ ಕರೆದ್ವಿ? ಅದಕ್ಕೆ ಜೀವಕೋಶ ಅಂತ ಕರೆದ್ವಿ. ಅದನ್ನ ಇಂಗ್ಲಿಷ್ ಅಲ್ಲಿ ಏನ್ ಕರಿತೀವಿ? ಸೈಟಾಲಜಿ ಅಂತ ಹೇಳಿ ಕರಿತಕ್ಕಂಥದ್ದು. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸೆಲ್ ಅಂತ ಕೇಳಿದ್ರೆ, ಡೆಫಿನೇಷನ್ ಅಂತ ಹೇಳಿದ್ರೆ ನೀವು ಹೇಳ್ತೀರಾ, ನಾನು ಮುಂದೆ ಅದನ್ನು ಹೇಳ್ತೀನಿ. ಏನಂತಂದು ಹೇಳಿದ್ರೆ, ಇದು ಒಂದು ಮೂಲ ಘಟಕ, ನಮ್ಮ ಜೀವಂತ ಜೀವಿಗಳ ಒಂದು ಬೇಸಿಕ್ ಯೂನಿಟ್ ಆಗಿರ್ತಕ್ಕಂಥದ್ದು. ಈ ಒಂದು ಏನು ಅಂತಂದು ಹೇಳಿದ್ರೆ ಸೈಟಾಲಜಿ ಅಥವಾ ಜೀವಕೋಶದ ಶಾಸ್ತ್ರದ ಪಿತಾಮಹ ಅಂತ ಹೇಳಿ ಯಾರನ್ನ ಕರೀತಕ್ಕಂಥದ್ದು? ರಾಬರ್ಟ್ ಹುಕ್ ಅವರನ್ನ ಫಾದರ್ ಆಫ್ ಸೈಟಾಲಜಿ ಅಂತಂದು ಹೇಳಿ ಕರೀತಕ್ಕಂಥದ್ದು. ಹೌದಾ? ಬಟ್ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ, ರಾಬರ್ಟ್ ಹುಕ್ ಅವರು ಏನ್ ಮಾಡಿರ್ತಕ್ಕಂಥದ್ದು, ಹಿ ಅಬ್ಸರ್ವ್ಡ್ ಡೆಡ್ ಸೆಲ್. ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮ್ಯಾಮ್, ಪ್ರೊಕ್ಯಾರಿಯೋಟಿಕ್ ಯೂಕ್ಯಾರಿಯೋಟಿಕ್ ಡಿಫ್ರೆನ್ಸ್. ಪ್ರೊಕ್ಯಾರಿಯೋಟಿಕ್ ಯೂಕ್ಯಾರಿಯೋಟಿಕ್ ಡಿಫ್ರೆನ್ಸ್ ಹೇಳಕ್ಕಿಂತ ಮೊದಲು ಸೆಲ್ ಅಂದ್ರೆ ಏನು ಅಂತೇಳಿ ಬರೋಣ, ಆಮೇಲೆ ಪ್ರೊ ಮತ್ತು ಯು ಬಗ್ಗೆ ಮಾತಾಡೋಣ. ಹೌದು. ಸೊ ರಾಬರ್ಟ್ ಹುಕ್ ಅವರು ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ, 1665ರಲ್ಲಿ ಹಿ ಅಬ್ಸರ್ವ್ಡ್ ಡೆಡ್ ಸೆಲ್, ಸತ್ತ ಜೀವಕೋಶವನ್ನ ಏನ್ ಮಾಡಿರ್ತಕ್ಕಂಥದ್ದು? ಸ್ಟಡಿ ಮಾಡಿರ್ತಕ್ಕಂಥದ್ದು, ನೋಡಿರ್ತಕ್ಕಂಥದ್ದು. ಹೌದಾ? ಹಾಗಾದ್ರೆ ಸತ್ತಂತಹ ಡೆಡ್ ಸೆಲ್ ಅನ್ನ ನೋಡಿರ್ತಕ್ಕಂಥದ್ದು. ಬಟ್ ಹಿ ಸೆಡ್, ನಾನು ಏನ್ ಮಾಡಿದೀನಿ ಅಂತಂದು ಹೇಳಿದ್ರೆ ಕೋಶವನ್ನ ನೋಡಿದೀನಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಅವರನ್ನ ನಾವೇನಂತ ಕರೆದ್ವಿ ಅಂದ್ರೆ ಪಿತಾಮಹ ಅಂತಂದು ಹೇಳಿ ಕರೆದಿರ್ತಕ್ಕಂಥದ್ದು. ಓಕೆ, ಲೀವ್ ಇಟ್. ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ, ಎಲ್ಲರಿಗೂ ಏನು ಎಕ್ಸಾಮ್ ಅಲ್ಲಿ ಒಂದು ಏನು ಅಂತಂದು ಹೇಳಿದ್ರೆ ಪ್ರಶ್ನೆ ಬರ್ತಕ್ಕಂಥದ್ದು. ಹಾಗಾದ್ರೆ ಮ್ಯಾಮ್, ಲಿವಿಂಗ್ ಸೆಲ್ ಅನ್ನ ಯಾರು ನೋಡಿರ್ತಕ್ಕಂಥದ್ದು? ಜೀವಂತ ಜೀವಿಯನ್ನ ಯಾರು ನೋಡಿದ್ರು ಮ್ಯಾಮ್ ಅಂತ ಕೇಳಿದ್ರೆ, ಜೀವಂತ ಜೀವಿಯನ್ನ ನೋಡಿರ್ತಕ್ಕಂಥದ್ದು ಯಾರು ಅಂತಂದು ಹೇಳಿದ್ರೆ ಲಿವನ್ ಹಾಕ್ ಅವರು ಅಂತಂದು ಹೇಳಿ ಕರೀತಕ್ಕಂಥದ್ದು. ನೀವು ಲಿವನ್ ಹಾಕ್ ಅಂತಾರೋ ಕರೀರಿ, ಹುಕ್ ಅಂತಾರೋ ಕರೀರಿ, ಲೆಫ್ಟ್ ಯು. ಹೌದು. ಸೊ ಲಿವಿಂಗ್ ಸೆಲ್ಸ್ ಗಳನ್ನ ನೋಡಿರ್ತಕ್ಕಂಥದ್ದು ಯಾರು ಅಂತಂದು ಹೇಳಿದ್ರೆ ಲಿವನ್ ಹಾಕ್ ಅವರು ಅಂತಂದು ಹೇಳಿ ಹೇಳ್ತಕ್ಕಂಥದ್ದು. ಸೊ ಏನ್ ನೋಡಿದ್ರು ಮ್ಯಾಮ್ ಇವರು ಅಂತಂದು ಹೇಳಿದ್ರೆ, ಸುಮ್ಮನೆ ನಾವು ಒಂದು ಕತೆ ಕಳ್ತೀವಿ. ಏನು ಅಂತಂದು ಹೇಳಿದ್ರೆ, ಲಿವನ್ ಹಾಕ್ ಮತ್ತು ಅವರ ಏನು ಅಂತಂದು ಹೇಳಿದ್ರೆ ಧರ್ಮಪತ್ನಿ, ಇದು ನಾವು ಕತೆ ಕಟ್ಟಿರ್ತಕ್ಕಂಥದ್ದ, ನಿಜವಾಗ್ಲೂ ಇಲ್ಲ. ಏನು ಅಂತಂದು ಹೇಳಿದ್ರೆ, ಗಾರ್ಡನಲ್ಲಿ ಗಾರ್ಡನಿಂಗ್ ಮಾಡ್ತಾ ಇದ್ರು ಈವ್ನಿಂಗ್ ಟೈಮಲ್ಲಿ, ಸಂಜೆ ಹೊತ್ತಲ್ಲಿ. ಸೊ ಏನಾಗಿರ್ತಕ್ಕಂಥದ್ದು ಅಂದ್ರೆ, ಲಿವನ್ ಹಾಕ್ ಅವರ ಪತ್ನಿಯ
ಏನು ಅಂತಂದ್ರೆ ಬೆರಳಿನ ಉಗುರುಗಳಲ್ಲಿ ಕೆಲವೊಂದಿಷ್ಟು ಪಾರ್ಟಿಕಲ್ಸ್ಗಳು ಸಣ್ಣ ಸಣ್ಣ ಕಣಗಳು ಸಿಕ್ಕಿರ್ತಕ್ಕಂಥದ್ದು. ಆ ಕಣಗಳನ್ನ ತೆಗೆದುಕೊಂಡು ಲಿವನ್ ಹಾಕ್ ಅವರು ಏನ್ ಮಾಡಿದ್ರು ಅಂತಂದು ಹೇಳಿದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿರ್ತಕ್ಕಂಥದ್ದು. ಮೈಕ್ರೋಸ್ಕೋಪ್ ಅಂತಂದ್ರೆ ಅವಾಗ ವೆಲ್ ಡಿಫೈನ್ಡ್ ಮೈಕ್ರೋಸ್ಕೋಪ್ ಇರಲಿಲ್ಲ, ಹೌದಾ? ಇರ್ತಕ್ಕಂತಹ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ನೋಡಿದಾಗ ಅವೇನ್ ಮಾಡ್ತಾ ಇದ್ವು ಅಂತ ಹೇಳಿದ್ರೆ ಮೂವ್ ಆಗ್ತಾ ಇದ್ವು, ಚಲಿಸ್ತಾ ಇದ್ವು. ಅದನ್ನ ನೋಡಿದ ತಕ್ಷಣ ಏನ್ ಹೇಳ್ತಾರೆ ಲಿವನ್ ಹಾಕ್ ಅವರು ಅಂತಂದ್ರೆ ಐ ಅಬ್ಸರ್ವ್ಡ್, ನಾನು ಏನ್ ಮಾಡಿದ್ದೀನಿ ಅಂತಂದು ಹೇಳಿದ್ರೆ ಜೀವಂತ ಕೋಶವನ್ನ ನೋಡಿದೆ ಅಂತಂದೇಳಿ ಹೇಳ್ತಾರೆ. ದಿಸ್ ಈಸ್ ದ ಸ್ಟೋರಿ, ಹೌದಾ? ಆಕ್ಚುಯಲ್ ಸ್ಟೋರಿ ಅಲ್ಲ, ನಾವು ಕಟ್ಟಿರ್ತಕ್ಕಂಥ ಸ್ಟೋರಿ ಇದು. ಸೊ ಅಲ್ಲ, ಇದೆ, ಅವರು ಗಾರ್ಡನಿಂಗ್ ಮಾಡ್ತಾ ಇದ್ರು, ಅಬ್ಸರ್ವ್ ಮಾಡ್ತಾ ಇದ್ರು. ಅವ್ರ ಮಿಸ್ಸಸ್ ಎಲ್ಲೂ ಬಂದಿಲ್ಲ, ಅವ್ರ ಮಿಸ್ಸಸ್ ಅನ್ನ ನಾವು ತಗೊಂಡ್ಬಂದಿದ್ದೀವಿ. ಸೊ ಇಲ್ಲಿ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಲಿವಿಂಗ್ ಸೆಲ್ ಅನ್ನ ನೋಡಿರ್ತಕ್ಕಂಥದ್ದು, ಜೀವಂತ ಜೀವಿಯನ್ನ ನೋಡಿರ್ತಕ್ಕಂಥದ್ದು ಯಾರು ಅಂತಂದು ಹೇಳಿದ್ರೆ ಲಿವನ್ ಹಾಕ್ ಅವರು ಆಗಿರ್ತಕ್ಕಂಥದ್ದು. ಎಸ್ ಆರ್ ನೋ? ಎಸ್ ಮ್ಯಾಮ್. ಹಾಗಾದ್ರೆ ಏನು ಅಂತಂದು ಹೇಳಿದ್ರೆ ಏನು ಮೊದಲ ಜೀವಂತ ಕೋಶ ಯಾವುದು ಅಂತಂದು ಕೇಳಿದ್ರೆ ಫಸ್ಟ್ ಲಿವಿಂಗ್ ಸೆಲ್ ಅಬ್ಸರ್ವ್ಡ್, ಮೊದಲ ಬಾರಿಗೆ ನೋಡಿರ್ತಕ್ಕಂತಹ ಜೀವಂತ ಜೀವಿ ಯಾವುದು ಅಂತಂದು ಹೇಳಿದ್ರೆ ಎಲ್ಲರೂ ಸ್ಕೂಲ್ನಲ್ಲಿ ಪಟ್ ಅಂತ ಹೇಳ್ತಾರೆ. ಮ್ಯಾಮ್ ನಾನು ಹೇಳ್ತೀನಿ, ಏನು? ಅಮೀಬಾ. ಹೌದು? ಸೊ ನೋ, ಹೌದು, ಇನ್ಮೇಲಿಂದ ಸ್ಕೂಲಲ್ಲಿ ಹೇಳ್ಬೇಡ್ರಿ ಅಮೀಬಾ ಫಸ್ಟ್ ಜೀವಿ ಎಲ್ಲ ಬಂದಿರ್ತಕ್ಕಂಥದ್ದು. ಫಸ್ಟ್ ಯಾವುದು ಕಂಡು ಬಂತು, ಯಾವ ಜೀವಂತ ಜೀವಿ ಕಂಡು ಬಂದಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸ್ಪೈರೋಗೈರಾ ಕಂಡು ಬಂದಿರ್ತಕ್ಕಂಥದ್ದು. ಸ್ಪೈರೋಗೈರಾ ಏನಾಗಿರ್ತಕ್ಕಂಥದ್ದು ಅಂದ್ರೆ ಇಟ್ಸ್ ಒನ್ ಟೈಪ್ ಆಫ್ ಅಲ್ಗೆ ಅಂತಂದು ಹೇಳಿ ಕರೀತಕ್ಕಂಥದ್ದು, ಅಲ್ಗೆಯ ಒಂದು ಪ್ರಕಾರ ಅಂತಂದು ಹೇಳಿ ಕರೆದಿರ್ತಕ್ಕಂಥದ್ದು. ಹಾಗಾದ್ರೆ ಫಸ್ಟ್ ಜೀವಂತ ಜೀವಿ ಯಾವ್ದಾಗಿರ್ತಕ್ಕಂಥದ್ದು? ಮೊದಲ ಜೀವಂತ ಜೀವಿ, ಫಸ್ಟ್ ಲಿವಿಂಗ್ ಸೆಲ್ ಸ್ಪೈರೋಗೈರಾ. ಹೌದು, ಮೊದಲ ಜೀವಂತ ಜೀವಿ ಅಥವಾ ಜೀವಂತ ಕೋಶ ಸ್ಪೈರೋಗೈರಾ. ಹೌದು, ಇನ್ಮೇಲಿಂದ ಮಕ್ಕಳಿಗೆ ಏನು ಹೇಳಂಗಿಲ್ಲ ಅಂತಂದು ಹೇಳಿದ್ರೆ ಅಮೀಬಾ ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಂಗಿಲ್ಲ. ಏನು ಅಬ್ಸರ್ವ್ ಮಾಡಿದ್ವಿ ನಾವು ಅಂದ್ರೆ ಸ್ಪೈರೋಗೈರಾ ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು. ಹೌದಾ? ಸೊ ತದನಂತರ ಬ್ಯಾಕ್ಟೀರಿಯಾ ನೋಡಿರ್ತಕ್ಕಂಥದ್ದು, ತದನಂತರ RBC ಅನ್ನ ನೋಡಿದ್ದು, ತದನಂತರ ಸ್ಪರ್ಮ್ಸ್ಗಳನ್ನ ನೋಡಿರ್ತಕ್ಕಂಥದ್ದು. ಓಕೆ, ಲಿಮಿಟ್. ಹೌದು, ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದು ಹೇಳಂದ್ರೆ ಮೊದಲು ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಕೋಶದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಕೋಶದ ಅಧ್ಯಯನಕ್ಕೆ ಏನಂತ ಕರೆದ್ವಿ ನಾವು ಅಂದ್ರೆ ಸೈಟಾಲಜಿ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು. ಈ ಸೆಲ್ ಏನಾಗಿರ್ತಕ್ಕಂಥದ್ದು ಬೇಸಿಕ್ ಯೂನಿಟ್ ಆಗಿರ್ತಕ್ಕಂಥದ್ದು, ನಮ್ಮ ಜೀವಂತ ಜೀವಿಗಳ ಮೂಲ ಘಟಕ ಆಗಿರ್ತಕ್ಕಂಥದ್ದು. ಈ ಜೀವಕೋಶದ ಪಿತಾಮಹ, ಜೀವಕೋಶ ಶಾಸ್ತ್ರದ ಪಿತಾಮಹ ಅಂತ ಹೇಳಿ ಯಾರನ್ನ ಕರೆದಿರ್ತಕ್ಕಂಥದ್ದು? ರಾಬರ್ಟ್ ಹುಕ್ ಅವರನ್ನ ಕರೆದಿರ್ತಕ್ಕಂಥದ್ದು. ರಾಬರ್ಟ್ ಹುಕ್ ಅವರು ಯಾವ ಕೋಶವನ್ನ ನೋಡಿರ್ತಕ್ಕಂಥದ್ದು? ಸತ್ತ ಕೋಶವನ್ನ ನೋಡಿರ್ತಕ್ಕಂಥದ್ದು, ಡೆಡ್ ಸೆಲ್ ಅನ್ನ ನೋಡಿರ್ತಕ್ಕಂಥದ್ದು. ಆದ್ರೆ ಜೀವಂತ ಕೋಶವನ್ನ ನೋಡಿರ್ತಕ್ಕಂಥದ್ದು ಯಾರು ಅಂದ್ರೆ ಲಿವನ್ ಹಾಕ್ ಅವರು ನೋಡಿರ್ತಕ್ಕಂಥದ್ದು. ಹಾಗಾದ್ರೆ ಫಸ್ಟ್ ಜೀವಂತ ಕೋಶ ಯಾವ್ದನ್ನ ನೋಡಿರ್ತಕ್ಕಂಥದ್ದು? ಲಿವನ್ ಹಾಕ್ ಅವರು ಅಂತಂತ ಹೇಳಿದ್ರೆ ಸ್ಪೈರೋಗೈರಾ ಅಂತಕ್ಕಂತಹ ಒಂದು ಲಿವಿಂಗ್ ಸೆಲ್ ಅನ್ನ ನೋಡಿರ್ತಕ್ಕಂಥದ್ದು. ಇಟ್ಸ್ ಒನ್ ಟೈಪ್ ಆಫ್ ಅಲ್ಗೆ ಅಂತಂದು ಹೇಳಿ ಕರೀತಕ್ಕಂಥದ್ದು. ಇದು ಏನಾಗಿರ್ತಕ್ಕಂಥದ್ದು ಅಂದ್ರೆ ಅಲ್ಗೆಯ ಪ್ರಕಾರ ಅಂತಂದು ಹೇಳಿ ಕರೆದಿರ್ತಕ್ಕಂಥದ್ದು. ಎಸ್ ಆರ್ ನೋ? ಎಸ್ ಮ್ಯಾಮ್. ಹೌದು, ಇದೇನಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅಲ್ಗೆಯ ಪ್ರಕಾರ. ಬೇಕಂದ್ರೆ ಬರ್ಕೊಡ್ರಿ. ಹೌದು, ಟೈಪ್ ಆಫ್ ಅಲ್ಗೆ. ಓಕೆ, ಡನ್, ಲೀವ್ ಇಟ್. ಹೌದು, ಮುಂದೆ ಏನಾಗುತ್ತೆ ಅಂತಂದು ಹೇಳಂದ್ರೆ ಸೆಲ್ ಥಿಯರೀಸ್ಗಳು ಶುರು ಆಗ್ತವೆ. ಸೆಲ್ಲನ್ನು ಕಂಡು ಹಿಡಿದ್ವಾ, ಕೋಶವನ್ನು ಕಂಡು ಹಿಡಿದ್ವಾ, ಕೋಶ ಕಂಡು ಹಿಡಿದ ತಕ್ಷಣ ಕೋಶ ಸಿದ್ಧಾಂತಗಳು ಶುರು ಆಗ್ತವೆ. ಥಿಯರೀಸ್ ಅಂದ್ರೆ ಏನು, ಹೆಂಗಿದಾವೆ, ಏನಿದಾವೆ, ಅದ್ರ ಫಂಕ್ಷನ್ ಏನು, ಅದ್ರದ್ದು ಏನು ಕಾರ್ಯಗಳೇನು, ಕೆಲಸಗಳೇನು, ಏನು ವರ್ಕ್ ಮಾಡ್ತವೆ, ಅವೇ ಥಿಯರೀಸು. ಹೌದು, ಸೊ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸೆಲ್ ಥಿಯರಿ, ಕೋಶ ಸಿದ್ಧಾಂತಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ಕೋಶ ಸಿದ್ಧಾಂತ, ಹೌದಾ? ಎಕ್ಸಾಮಲ್ ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಏನು ಅಂತಂದು ಹೇಳಿದ್ರೆ ಮೊದಲ ಬಾರಿಗೆ ಕೋಶ ಸಿದ್ಧಾಂತವನ್ನ ನೀಡಿರ್ತಕ್ಕಂಥದ್ದು ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನಥಿಂಗ್ ಮ್ಯಾಮ್, ಶ್ವಾನ್ ಮತ್ತು ಶಿಲ್ಡನ್ ಅವರು. ಕೋಶ ಸಿದ್ಧಾಂತವನ್ನ ಕೊಟ್ಟಿರ್ತಕ್ಕಂಥದ್ದು ಯಾರು? ಶ್ವಾನ್ ಮತ್ತು ಶಿಲ್ಡನ್ ಅವರು. ಹೌದು, ಶ್ವಾನ್ ಆ್ಯಂಡ್ ಶಿಲ್ಡನ್ ಗೇವ್ ಸೆಲ್ ಥಿಯರಿ. ಸೆಲ್ ಥಿಯರಿಯನ್ನು ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಅಂತಂತ ಹೇಳಿರ್ತಕ್ಕಂಥದ್ದು ಯಾವಾಗ ಕೊಟ್ಟಿರ್ತಕ್ಕಂಥದ್ದು? 1839ರಲ್ಲಿ, 1839ನಲ್ಲಿ ಶ್ವಾನ್ ಮತ್ತು ಶಿಲ್ಡನ್ ಏನು ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ಅಂತಲ್ಲ, ಈ ಹಿಂದೂ ಸೆಲ್ ಥಿಯರೀಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಬಟ್ ನಿಮ್ಮ NCERT ಪ್ರಕಾರ ಇಲ್ಲಿ ನಾವು ಸೆಲ್ ಥಿಯರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತ ಹೇಳ್ತೀವಿ ಅಂದರೆ ಶ್ವಾನ್ ಮತ್ತು ಶಿಲ್ಡನ್ ಅವರು ಅಂತಂತ ಹೇಳಿ ಕರೀತಕ್ಕಂಥ. ಓಕೆ, ಡನ್ ಮ್ಯಾಮ್? ಎಸ್ ಮ್ಯಾಮ್. ಹೌದು, ಸೊ ಏನ್ ಹೇಳ್ತಾರೆ ಶ್ವಾನ್ ಮತ್ತು ಶಿಲ್ಡನ್ ಅವರು? ಸೆಲ್ ಥಿಯರಿ ಹೇಳ್ಬೇಕಲ್ಲ, ಏನಾಗಿರ್ತಕ್ಕಂಥದ್ದು ಸೆಲ್ ಥಿಯರಿ? ಆಲ್ ಲಿವಿಂಗ್ ಥಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಆಲ್ ಲಿವಿಂಗ್ ಸೆಲ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಎಲ್ಲ ಜೀವಂತ ಜೀವಿಗಳು ಕೋಶದಿಂದ ರಚಿತವಾಗಿವೆ. ಎಲ್ಲ
ಜೀವಂತ ಜೀವಿಗಳು ಕೋಶದಿಂದ ರಚಿತವಾಗಿವೆ. ಎಸ್ ಮ್ಯಾಮ್, ಅಗ್ರಿ ಮ್ಯಾಮ್, ಅಗ್ರಿ ಮ್ಯಾಮ್. ಎಲ್ಲ ಜೀವಂತ ಜೀವಿಗಳು ಏನಾಗಿದ್ದಾವೆ ಅಂತಂದು ಹೇಳಂದ್ರೆ ಕೋಶದಿಂದ ರಚಿತ ಆಗಿರ್ತಕ್ಕಂಥದ್ದು. ಓಕೆ, ಡನ್, ಅಗ್ರಿ ಮಾಡೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗಿರ್ತಕ್ಕಂಥದ್ದು? ಸೆಕೆಂಡ್ ಸ್ಟೇಟ್ಮೆಂಟ್, ಶ್ವಾನ್ ಮತ್ತು ಶಿಲ್ಡನ್ ಅವರು ಕೋಶ ಸಿದ್ಧಾಂತವನ್ನು ಕೊಡ್ತಾರಲ್ಲ, ಆ ಕೋಶ ಸಿದ್ಧಾಂತದ ಎರಡನೇ ಹೇಳಿಕೆ, ಎರಡನೇ ಸ್ಟೇಟ್ಮೆಂಟ್ ಏನಾಗಿರ್ತಕ್ಕಂಥದ್ದು ಅಂದರೆ ಸೆಲ್ ಈಸ್ ದ ಬೇಸಿಕ್ ಆರ್ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್. Cell is basic or fundamental unit of life. ಹೌದು, ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಜೀವಿಯ ಮೂಲ ಘಟಕ ಕೋಶ. ಜೀವಿಯ ಮೂಲ ಘಟಕ ಕೋಶ ಅಂತಂತ ಹೇಳಿ ಐ ವಿಲ್ ಎಕ್ಸ್ಪ್ಲೈನ್. ಈ ಮೂರನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಸದ್ಯ. ವೇಟ್ ಎ ಮಿನಿಟ್. ಹೌದು, ಜೀವಿಯ ಮೂಲ ಘಟಕ ಯಾವ್ದಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸೆಲ್. ಎಲ್ಲ ಲಿವಿಂಗ್ ಸೆಲ್ಸ್ ಎದರಿಂದ ಆಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಎಲ್ಲ ಜೀವಂತ ಜೀವಿಗಳು ಎದರಿಂದ ಆಗಿರ್ತಕ್ಕಂಥದ್ದು? ಕೋಶದಿಂದ ಆಗಿರ್ತಕ್ಕಂಥದ್ದು. ಅಗ್ರಿ. ಥರ್ಡ್ ಸ್ಟೇಟ್ಮೆಂಟ್ ಏನಾಗಿರ್ತಕ್ಕಂಥದ್ದು? ಸೆಲ್ ಈಸ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್. ಸೆಲ್ ಈಸ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ cell is structural and functional unit of life. ಹೌದು, ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕ ಕೋಶ. ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕ, ಇದೆಲ್ಲ ನಾವು ಓದಿದೀವ್ರಿ ಮ್ಯಾಮ್. ಎಸ್, ಓದಿದ್ದೀರಾ? ವೇಟ್ ಎ ಮಿನಿಟ್. ಕಾರ್ಯನಿರ್ವಾಹಕ ಘಟಕ ಕೋಶ. ಓಕೆ, ಏನ್ ಹೇಳ್ತಾ ಇದ್ದಾರೆ ಶ್ವಾನ್ ಮತ್ತು ಶಿಲ್ಡನ್ ಅವರು ಅಂತಂದು ಹೇಳಿದ್ರೆ ಎಲ್ಲ ಜೀವಂತ ಜೀವಿಗಳು ಕೋಶದಿಂದ ರಚಿತ ಆಗಿರ್ತಕ್ಕಂಥದ್ದು. ಅಫ್ಕೋರ್ಸ್ ಕೋಶ ಇರಲೇಬೇಕು. ಕೋಶ ಇದ್ದಾಗ ಮಾತ್ರ ಏನಾಗ್ತಕ್ಕಂಥದ್ದು ಅಂದರೆ ಜೀವಿ ಹುಡ್ತಕ್ಕಂಥದ್ದು, ಜೀವ ರಚನೆ ಆಗ್ತಕ್ಕಂಥದ್ದು. ಹಾಗಾದರೆ ಮಾನವನ ಮೊದಲ ಕೋಶ ಯಾವುದು? ಫಸ್ಟ್ ಸೆಲ್ ಆಫ್ ಹ್ಯೂಮನ್ ಬಾಡಿ ಅಂತ ಕೇಳಿದರೆ ನಮ್ದು ಏನಾಗಿರ್ತಕ್ಕಂಥದ್ದು? ಎಲ್ಲ ಜೀವಿಗಳು ಕೋಶದಿಂದ ಆಗ್ಯಾವ. ಹಾಗಾದರೆ ನಾವು ಯಾವ ಕೋಶದಿಂದ ಆಗಿರ್ತಕ್ಕಂಥದ್ದು? ನಾವು ಯಾವ ಕೋಶದಿಂದ ರಚನೆ ಆಗಿದ್ದಾವೆ? ಫಸ್ಟ್ ಸೆಲ್ ಆಫ್ ಹ್ಯೂಮನ್ ಬಾಡಿ, ಮಾನವನ ದೇಹದ ಮೊದಲ ಕೋಶ ಯಾವ್ದಾಗಿರ್ತಕ್ಕಂಥದ್ದು? ಎನಿಬಡಿ? ಎಸ್ ಮ್ಯಾಮ್, ಇಟ್ಸ್ ಝೈಗೋಟ್. ಏನಾಗಿರ್ತಕ್ಕಂಥದ್ದು? ಝೈಗೋಟ್. ಭ್ರೂಣ ಅಂತಂದು ಹೇಳಿ ಕರಿತೀರಲ್ಲ, ಅದೇ ಮಾನವನ ದೇಹದ ಮೊದಲ ಕೋಶ ಅಂತಂದು ಹೇಳಿ ಕರೀತಕ್ಕಂಥದ್ದು. ಎಸ್ ಮ್ಯಾಮ್, ಝೈಗೋಟ್ ಎಲ್ಲಿಂದ ಫಾರ್ಮ್ ಆಯ್ತು ಮ್ಯಾಮ್? ಝೈಗೋಟ್ ಎಲ್ಲಿಂದ ಫಾರ್ಮ್ ಆಯ್ತು ಅಂತಂದು ಹೇಳಿದ್ರೆ ಮೇಲ್ ಸ್ಪರ್ಮ್ ಮತ್ತು ಫಿಮೇಲ್ ಎಗ್ ಸೇರೋದ್ರಿಂದ ಪುರುಷರ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸ್ಪರ್ಮ್ಗಳು ಮತ್ತು ಫಿಮೇಲ್ ಮಹಿಳೆಯ ಅಂಡಾಣುಗಳು ಸೇರೋದ್ರಿಂದ ಏನಾಗಿರ್ತಕ್ಕಂಥದ್ದು ಅಂದರೆ ಝೈಗೋಟ್ ಫಾರ್ಮೇಷನ್ ಆಗ್ತಕ್ಕಂಥದ್ದು. ಈ ಝೈಗೋಟ್ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಹ್ಯೂಮನ್ ಬಾಡಿ, ಮಾನವನ ಮೊದಲ ಕೋಶ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಕರಿತಕ್ಕಂಥದ್ದು. ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದು ಹೇಳಿದ್ರೆ ಎಲ್ಲ ಜೀವಂತ ಜೀವಿಗಳು ಕೋಶದಿಂದನೇ ರಚಿತವಾಗಿರಬೇಕು. ಕೋಶ ಇಲ್ಲ ಅಂತಂದು ಹೇಳಿದ್ರೆ ಜೀವಿಗಳು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ ಸ್ಟೇಟ್ಮೆಂಟಿಗೆ ಬರೋಣ. ಏನಿದು ಅಂತಂದು ಹೇಳಿದ್ರೆ ಸೆಲ್ ಈಸ್ ಅ ಬೇಸಿಕ್ ಆರ್ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್. ಕೋಶ ಏನಾಗಿರ್ತಕ್ಕಂಥದ್ದು ಅಂದರೆ ಬೇಸಿಕ್ ಯೂನಿಟ್ ಆಗಿರ್ತಕ್ಕಂಥದ್ದು. ಹೆಂಗ್ರಿ ಮ್ಯಾಮ್ ಬೇಸಿಕ್ ಯೂನಿಟ್ ಇದು? ಎಸ್, ಐ ವಿಲ್ ಟೆಲ್. ಹೌದು, ಸೆಲ್ ಫಸ್ಟ್ ಸೆಲ್ ಯಾವುದು ಅಂತ ಹೇಳಿದೆ? ಝೈಗೋಟ್ ಅಂತ ಹೇಳಿದ್ರೆ ಭ್ರೂಣ ಹೆಂಗಾಗಿರ್ತಕ್ಕಂಥದ್ದು? ಮೇಲ್ ಸ್ಪರ್ಮ್ ಮತ್ತು ಫಿಮೇಲ್ ಎಗ್ ಸೇರೋದ್ರಿಂದ ಹೌದು ಏನಾಗಿರ್ತಕ್ಕಂಥದ್ದು? ಝೈಗೋಟ್ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು. ಆ ಝೈಗೋಟ ಏನಾಗಿರ್ತಕ್ಕಂಥದ್ದು? ಮಾನವನ ಮೊದಲ ಕೋಶ ಆಗಿರ್ತಕ್ಕಂಥದ್ದು. ಆ ಕೋಶ ಸೆಲ್ಲಿಂದ ಏನು ಫಾರ್ಮ್ ಆಗ್ತಾ ಇದೆ ಅಂತಂದು ಹೇಳಿದ್ರೆ ಟಿಶ್ಯೂ ಹುಡ್ತಾ ಇದೆ, ಅಂಗಾಂಶಗಳು ಹುಡ್ತಾ ಇದ್ದಾವೆ. ಎಸ್ ಮ್ಯಾಮ್, ಟಿಶ್ಯೂ ಇಂದ ಟಿಶ್ಯೂ ಸಿಸ್ಟಮ್ ಫಾರ್ಮ್ ಆಗುತ್ತೆ. ಅಂಗಾಂಶ ವ್ಯವಸ್ಥೆ ಹುಡ್ತಕ್ಕಂಥದ್ದು, ಅಂಗಾಂಶ ವ್ಯವಸ್ಥೆ ಫಾರ್ಮ್ ಆಗ್ತಕ್ಕಂಥದ್ದು. ಎಸ್ ಮ್ಯಾಮ್, ಅಂಗಾಂಶದಿಂದ ಏನಾಗ್ತಕ್ಕಂಥದ್ದು? ಅಂಗಗಳು ಹುಡ್ತಕ್ಕಂಥದ್ದು, ಆರ್ಗನ್ ಫಾರ್ಮ್ ಆಗುತ್ತೆ. ಎಸ್ ಮ್ಯಾಮ್, ಆರ್ಗನ್ ಇಂದ ಏನಾಗುತ್ತೆ? ಆರ್ಗನ್ ಸಿಸ್ಟಮ್ ಫಾರ್ಮ್ ಆಗುತ್ತೆ. ಅಂಗ ವ್ಯವಸ್ಥೆ ಹುಡ್ತಕ್ಕಂಥದ್ದು. ಎಸ್ ಆರ್ ನೋ? ಎಸ್ ಮ್ಯಾಮ್, ಅಂಗ ವ್ಯವಸ್ಥೆ ಹುಡ್ತಕ್ಕಂಥದ್ದು. ಸೊ ಅಂಗ ವ್ಯವಸ್ಥೆ ಯಾವಾಗ ಹುಡ್ತು ಆವಾಗ ಸಿಗುವುದೇ ಯಾವುದು ಅಂತಂದು ಹೇಳಿದ್ರೆ ಲಿವಿಂಗ್ ಆರ್ಗಾನಿಸಮ್, ಜೀವಂತ ಜೀವಿ ಅಂತಂದು ಹೇಳಿ ಕರೀತಕ್ಕಂಥದ್ದು ಜೀವಂತ ಜೀವಿ. ಎಸ್ ಮ್ಯಾಮ್, ಅದಕ್ಕೆ ಇದನ್ನ ಏನಂತ ಕಡ್ವಿ ಕೇಳ್ರಿ. ಲಿವಿಂಗ್ ಆರ್ಗ್ಯಾನಿಸಮ್ ಆಗಬೇಕು ಅಂದ್ರೆ ಏನು ಇರಬೇಕು?
ಆರ್ಗನ್ ಸಿಸ್ಟಮ್ ಇರಬೇಕು. ಆರ್ಗನ್ ಸಿಸ್ಟಮ್ ಫಾರ್ಮ್ ಆಗ್ಬೇಕಂದ್ರೆ ಏನ್ ಇರಬೇಕು? ಆರ್ಗನ್ ಇರಬೇಕು. ಆರ್ಗನ್ ಫಾರ್ಮ್ ಆಗ್ಬೇಕಂದ್ರೆ ಏನ್ ಇರಬೇಕು? ಟಿಶ್ಯೂ ಸಿಸ್ಟಮ್ ಇರಬೇಕು. ಟಿಶ್ಯೂ ಸಿಸ್ಟಮ್ ಫಾರ್ಮ್ ಆಗಬೇಕು ಅಂದ್ರೆ ಏನಿರಬೇಕು? ಟಿಶ್ಯೂ ಇರಬೇಕು. ಟಿಶ್ಯೂ ಇರಬೇಕು ಅಂತಂದ್ರೆ ಅದ್ರ ಹಿಂದೆ ಏನು ಇರಬೇಕು? ಸೆಲ್. ಹಿಂಗಾಗಿ ದಿಸ್ ಈಸ್ ವಾಟ್? ದಿಸ್ ಈಸ್ ಬೇಸಿಕ್ ಯೂನಿಟ್. ಹೀಗಾಗಿ ಇದೇನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಮಾನವನ ದೇಹದ ಮೂಲ ಘಟಕ ಅಂತಂದು ಹೇಳಿ ಕರೀತಕ್ಕಂಥದ್ದು ಯಾವುದಕ್ಕೆ ಅಂತಂದ್ರೆ ಅಂದರೆ ಸೆಲ್ಗೆ. ಸೆಲ್ಗೆ ನೀವೆಲ್ಲರೂ ಓದಿದ್ದೀರಾ, ಐ ಹೋಪ್. ಹೌದು. ಸೊ ಅದ್ರ ಜೊತೆಗೆ ಕೆಳಗಡೆ ಏನು ಕೊಟ್ಟಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸೆಲ್ ಈಸ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಕೋಶ ಏನಾಗಿರ್ತಕ್ಕಂಥದ್ದು ಅಂದರೆ ರಚನಾತ್ಮಕ, ಸ್ಟ್ರಕ್ಚರ್ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕ ಅಂತಂತ ಹೇಳಿ ಕರಿತೀವಿ ನಾವು. ಕಾರ್ಯನಿರ್ವಾಹಕ ಅಂದರೆ ಫಂಕ್ಷನಲ್ ಅಂದರೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತೀವಿ. ಮ್ಯಾಮ್ ಹೌದ್ರಿ, ಇದು ಗೊತ್ತದ ರೀ ನಮಗೆ. ಏನು ಗೊತ್ತದ? ಹೆಂಗೆ ಇಂಟರ್ಪ್ರಿಟೇಷನ್ ಮಾಡ್ತೀರಿ ಇದನ್ನ? ಹೌದು, ರಚನಾತ್ಮಕ ಅಂತಂದು ಹೇಳಿದ್ರೆ ರಚನೆ ಆಗಿರ್ತಕ್ಕಂಥದ್ದು, ಸ್ಟ್ರಕ್ಚರ್ ಸಿಕ್ಕಿರ್ತಕ್ಕಂಥದ್ದು. ಹೆಂಗೆ ಸ್ಟ್ರಕ್ಚರ್ ಸಿಕ್ತ ನನಗೆ? ಸೆಲ್ಲಿಂದ ಟಿಶ್ಯೂ ಆಯ್ತು, ಟಿಶ್ಯೂಯಿಂದ ಟಿಶ್ಯೂ ಸಿಸ್ಟಮ್ ಆಯ್ತು, ಟಿಶ್ಯೂ ಸಿಸ್ಟಮಿಂದ ಆರ್ಗನ್ ಆಯಿತು, ಆರ್ಗನಿಂದ ಆರ್ಗನ್ ಸಿಸ್ಟಮ್ ಆಯಿತು, ಆರ್ಗನ್ ಸಿಸ್ಟಮಿಂದ ಏನಾಗಿರ್ತಕ್ಕಂಥದ್ದು? ಲಿವಿಂಗ್. ದಿಸ್ ಈಸ್ ಮೈ ಸ್ಟ್ರಕ್ಚರ್. ಇದು ನನ್ನ ರಚನೆ, ಹೀಗಾಗಿ ಸೆಲ್ ಏನಾಗಿರ್ತಕ್ಕಂಥದ್ದು? ಸ್ಟ್ರಕ್ಚರಲ್ ಯೂನಿಟ್ ಆಗಿರ್ತಕ್ಕಂಥದ್ದು, ರಚನಾತ್ಮಕ ಘಟಕ ಆಗಿರ್ತಕ್ಕಂಥದ್ದು. ಯಾವುದಕ್ಕೆ? ಜೀವಂತ ಜೀವಿಗಳಿಗೆ. ಅದೇ ರೀತಿಯಾಗಿ ಸೆಲ್ ಏನಾಗಿರ್ತಕ್ಕಂಥದ್ದು? ಇಟ್ಸ್ ಅ ಫಂಕ್ಷನಲ್ ಯೂನಿಟ್, ಕಾರ್ಯನಿರ್ವಾಹಕ ಘಟಕ. ಇದು ಏನು ಕಾರ್ಯ? ಹೌದು, ಫಂಕ್ಷನ್ಸ್ಗಳು ನಡೀತಾ ಇರ್ತಾವೆ. ಯಾವ ಫಂಕ್ಷನ್ಸ್ಗಳು ರೀ ಮ್ಯಾಮ್? ಏನಾಗಿರ್ತಕ್ಕಂಥದ್ದು ಅಂತ ಹೇಳಂದ್ರೆ ಕೋಶದಲ್ಲಿ ಉಸಿರಾಟ ನಡೆಯುತ್ತೆ. ಎಸ್ ಮ್ಯಾಮ್ ನಡೆಯುತ್ತೆ. ಉಸಿರಾಟ ಎಲ್ಲಿ ನಡೆಯುತ್ತೆ? ಮೈಟೊಕಾಂಡ್ರಿಯಾದಲ್ಲಿ ನಡೀತಕ್ಕಂಥದ್ದು. ಲೈಸೋಸೋಮ್ ಒಂದು ಕೆಲಸ ಮಾಡುತ್ತೆ, ರೈಬೋಸೋಮ್ ಒಂದು ಕೆಲಸ ಮಾಡ್ತಕ್ಕಂಥದ್ದು, ಪ್ರೋಟೀನ್ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ ಒಳಗಡೆ, ಅದು ಒಂದು ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಹೀಗಾಗಿ ಇದೇನು ಅಂತಂತ ಹೇಳಿದ್ರೆ ಕಾರ್ಯನಿರ್ವಾಹಕ ಕೆಲಸಗಳನ್ನ ಮಾಡ್ತಕ್ಕಂತಹ ಘಟಕ ಇದು. ಯಾವುದು? ಕೋಶ. ಸೊ ದಟ್ಸ್ ವೈ ಅದಕ್ಕೆ ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಕೋಶವನ್ನು ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕ. ರಚನಾತ್ಮಕ ಅಂದರೆ ಸೆಲ್ಲಿಂದ ಟಿಶ್ಯೂಯಿಂದ ಟಿಶ್ಯೂ ಸಿಸ್ಟಮಿಂದ ಆರ್ಗನಿಂದ ಆರ್ಗನ್ ಸಿಸ್ಟಮಿಂದ ಲಿವಿಂಗ್ ಬಾಡಿ ಬಂದಿರತಕ್ಕಂಥದ್ದು. ಎಸ್ ಆರ್ ನೋ? ಎಸ್ ಮ್ಯಾಮ್. ಫಂಕ್ಷನಲ್ ಯೂನಿಟ್ ಅಂದರೆ ಸೆಲ್ಲಲ್ಲೂ ರೆಸ್ಪಿರೇಷನ್ ಆಗುತ್ತೆ. ಹೌದು, ಸೆಲ್ಲಲ್ಲೂ ಏನಾಗುತ್ತೆ? ಪ್ರೋಟೀನ್ ತಯಾರಿಕೆ ಆಗುತ್ತೆ. ಸೆಲ್ಲಲ್ಲೂ ಏನಾಗ್ತಕ್ಕಂಥದ್ದು? ಉಸಿರಾಟ. ಸೆಲ್ಲಲ್ಲೂ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಏನಾಗ್ತಕ್ಕಂಥದ್ದು? ಸಾಗಾಣಿಕೆ ಆಗ್ತಕ್ಕಂಥದ್ದು. ಸೆಲ್ಲಲ್ಲೂ ವಿಸರ್ಜನೆ ಆಗ್ತಕ್ಕಂಥದ್ದು, ಎಕ್ಸ್ಕ್ರೀಷನ್ ನಡೀತಕ್ಕಂಥದ್ದು. ಈ ಎಲ್ಲ ಕಾರ್ಯಗಳು ನಡೀತಾವ. ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಕಣದಂಗಗಳು. ಹೀಗಾಗಿ ಅದೇನಾಗುತ್ತೆ? ಕಾರ್ಯವನ್ನೂ ಸಹ ನಿರ್ವಹಿಸುತ್ತೆ. ಅದಕ್ಕೆ ಏನು ಕರಿತೀವಿ ಇದನ್ನ ಅಂತಂದರೆ ಕಾರ್ಯಾತ್ಮಕ ಘಟಕ ಅಂತಂದು ಹೇಳಿ ಕರೀತಕ್ಕಂಥದ್ದು. ಎಸ್ ಆರ್ ನೋ? ಎಸ್ ಮ್ಯಾಮ್. ಹೌದು. ಸೊ ಇದು ಏನಾಗಿರ್ತಕ್ಕಂಥದ್ದು ಅಂದರೆ ಶ್ವಾನ್ ಮತ್ತು ಶಿಲ್ಡನ್ ಅವರು ನೀಡಿರ್ತಕ್ಕಂತಹ ಸೆಲ್ ಥೇರಿ ಅಂತಂದು ಹೇಳಿ ಕರೀತಕ್ಕಂಥದ್ದು, ಕೋಶ ಸಿದ್ಧಾಂತ ಅಂತೇಳಿ ಕರೀತಕ್ಕಂಥದ್ದು. ಎಸ್ ಮ್ಯಾಮ್. ಇದನ್ನ ಯಾಕೆ ಹೇಳ್ತಾ ಇದ್ದೀರಾ? ಪ್ರೊಕ್ಯಾರಿಯೋಟಿಕ್ ಮತ್ತು ಯುಕ್ಯಾರಿಯೋಟಿಕ್ ಹೇಳ್ಬೇಕಲ್ರಿ ನಾನು. ಅದಕ್ಕೆ ಮುಂದೆ ಇವರಾದ್ಮೇಲೆ ಮುಂದೆ ಯಾರು ಬರ್ತಾರೆ ಅಂತಂದು ಹೇಳಿದ್ರೆ ಮಾಡರ್ನ್ ಸೆಲ್ ಥೇರಿ ಬಂದಿರತಕ್ಕಂಥದ್ದು, ಆಧುನಿಕ ಕೋಶ ಸಿದ್ಧಾಂತ. ಮಾಡರ್ನ್ ಸೆಲ್ ಥೇರಿ ಯಾರು ಕೊಟ್ಟಿರ್ತಕ್ಕಂಥದ್ದು ಮ್ಯಾಮ್? ರುಡಾಲ್ಫ್ ವಿರ್ಚೋ ಅವ್ರು ಕೊಟ್ಟಿರ್ತಕ್ಕಂಥದ್ದು. ರುಡಾಲ್ಫ್ ವಿರ್ಚೋ ಅವ್ರು ನೀಡಿರ್ತಕ್ಕಂಥದ್ದು ಏನು ಅಂತಂದು ಹೇಳಿದ್ರೆ ಆಧುನಿಕ ಕೋಶ ಸಿದ್ಧಾಂತ ಅಂತ ಹೇಳಿ ಕರೀತಕ್ಕಂಥದ್ದು, ಮಾಡರ್ನ್ ಸೆಲ್ ಥೇರಿ. ಏನು ಮಾಡ್ತಾರೆ ಇವರು? ಯಾವಾಗ ಕೊಟ್ಟಿರ್ತಕ್ಕಂಥದ್ದು ಈ ಆಧುನಿಕ ಕೋಶ ಸಿದ್ಧಾಂತವನ್ನು? ಮಾಡರ್ನ್ ಸೆಲ್ ಥೇರಿ ಯಾವಾಗ ಬಂದಿರತಕ್ಕಂಥದ್ದು ಅಂತಂದು ಹೇಳಿದ್ರೆ 1855ರಲ್ಲಿ ರುಡಾಲ್ಫ್ ವಿರ್ಚೋ ಅವ್ರು ಏನು ಮಾಡ್ತಾರೆ? ಆಧುನಿಕ ಕೋಶ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ಶ್ವಾನ್ ಸಿಲ್ಡನ್ ಅವರು ಕೊಡ್ತಾರಲ್ಲ, ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್. ಅದ್ರ ಜೊತೆಗೆ ಏನು ಇದು ಬೇಸಿಕ್ ಮೂಲ ಘಟಕ ಆಗಿರ್ತಕ್ಕಂಥದ್ದು, ಎಲ್ಲ ಜೀವಂತ ಜೀವಿಗಳು ಕೋಶದಿಂದ ಆಗಿರ್ತಕ್ಕಂಥದ್ದು. ಕೋಶ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕ. ಸೇಮ್ ಅವರು ಇದನ್ನ ಹೇಳ್ತಾರೆ ರುಡಾಲ್ಫ್ ವಿರ್ಚೋ ಅವರು. ಬಟ್ ಒಂದು ಸ್ಟೇಟ್ಮೆಂಟನ್ನು ಆ್ಯಡ್ ಮಾಡ್ತಾರೆ. ಏನದು ಅಂತಂದು ಹೇಳಿದ್ರೆ ಓಮ್ನಸ್ ಸೆಲ್ಯುಲಾ ಅಸೆಲ್ಯುಲಾ. ಓಮ್ನಸ್ ಸೆಲ್ಯುಲಾ ಅಸೆಲ್ಯುಲಾ. ಹೌದು. ಏನ್ರಿ ಮ್ಯಾಮ್ ಹಂಗಂದ್ರೆ? ಇಟ್ಸ್ ಇನ್ ಲ್ಯಾಟಿನ್ ವರ್ಡ್ ಅಫ್ಕೋರ್ಸ್ ಓಮ್ನಸ್ ಸೆಲ್ಯುಲಾ ಅಸೆಲ್ಯುಲಾ. ಇಂಗ್ಲೀಷಲ್ಲಿ ಇದರ ಅರ್ಥ ಏನಾಗ್ತಕ್ಕಂಥದ್ದು? ಕನ್ನಡದಲ್ಲಿ ಹೇಳೋಣ, ಇಂಗ್ಲೀಷಲ್ಲೂ ಹೇಳೋಣ. ನ್ಯೂ ಸೆಲ್ಸ್ ಅರೈಸಸ್ ಫ್ರಾಮ್. ಇದರ ಮೀನಿಂಗ್ ಏನು ಅಂದರೆ ನ್ಯೂ ಸೆಲ್ಸ್ ಅರೈಸಸ್ ಫ್ರಾಮ್ pre-existing cell. Pre-existing cells.
ಓಕೆ ಡನ್. ಎಸ್ ಮ್ಯಾಮ್. ಹಳೆಯ ಕೋಶದಿದ್ದಾಗ ಮಾತ್ರ ಹೊಸ ಕೋಶಗಳ ಉತ್ಪತ್ತಿ. ಹಳೆಯ ಕೋಶದಿಂದ ಹೊಸ ಕೋಶದ ಉತ್ಪತ್ತಿ. ಇದನ್ನು ಯಾರು ಕೊಟ್ಟಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ರುಡಾಲ್ಫ್ ವಿರ್ಚ್ ಅವರು ಕೊಟ್ಟಿರ್ತಕ್ಕಂಥದ್ದು. ಏನು ಕೊಟ್ಟಿರ್ತಕ್ಕಂಥದ್ದು? ಆಮ್ನಸ್ ಸೆಲ್ಯುಲಾ ಅ ಸೆಲ್ಯುಲಾ ಅಂತಂದೇಳಿ. ನ್ಯೂ ಸೆಲ್ಸ್ ಅರೈಸಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್. ಹೊಸ ಕೋಶ ಏನಾಗ್ತಕ್ಕಂಥದ್ದು? ಹಳೆಯ ಕೋಶದಿಂದ ಹೊಸ ಕೋಶ ಉತ್ಪತ್ತಿ ಆಗ್ತಕ್ಕಂಥದ್ದು. ಅಫ್ಕೋರ್ಸ್ ಏನಿದ್ರ ಅರ್ಥ ಅಂತಂದು ಹೇಳಂದ್ರೆ, ಅರ್ಥ ಏನಪ್ಪ ಅಂತಂದು ಹೇಳಂದ್ರೆ, ಸೆಲ್ ಇದೆ, ದಿಸ್ ಇಸ್ ಪೇರೆಂಟ್ ಸೆಲ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಹೌದಾ? ಇದಕ್ಕೆ ಪೇರೆಂಟ್ ಕೋಶ ಅಂತಂದು ಹೇಳಿ ಅಥವಾ ಮೂಲ ಕೋಶ ಅಂತಂದು ಹೇಳಿ ಕರೀತಕ್ಕಂಥದ್ದು. ಈ ಪೇರೆಂಟ್ ಕೋಶದಿಂದ ಏನಾಗ್ತಕ್ಕಂಥದ್ದು ಅಂದರೆ 2 ಹೊಸ ಕೋಶಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ಹೌದಾ? ಇದಕ್ಕೆ ಏನಂತ ಕರಿತೀವಿ ನಾವು ಅಂದರೆ ಡಾಟರ್ ಸೆಲ್ಸ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಪುತ್ರಿ ಕೋಶ. ಹಾಗಾದ್ರೆ ಪುತ್ರ ಕೋಶ ಇಲ್ಲನ್ರಿ ಅಂತಂದು ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಇಲ್ಲಿ ಇರೋದು ಮೆನ್ಷನ್ ಮಾಡಿರೋದು ಓನ್ಲಿ ಡಾಟರ್ ಸೆಲ್ಸ್ಗಳನ್ನು. ಸೊ ಇಲ್ಲಿ ಏನಾಗ್ತಕ್ಕಂಥದ್ದು ಅಂದರೆ ಒಂದು ಪೇರೆಂಟ್ ಸೆಲ್ಲಿಂದ ಏನಾಗ್ತಕ್ಕಂಥದ್ದು 2 ಡಾಟರ್ ಸೆಲ್ಸ್ಗಳ ಫಾರ್ಮೇಷನ್ ಆಗ್ತಕ್ಕಂಥದ್ದು, 2 ಡಾಟರ್ ಕೋಶಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ಈ ಉತ್ಪತ್ತಿ ಆಗ್ತಕ್ಕಂತಹ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂದರೆ ಸೆಲ್ ಡಿವಿಷನ್, ಕೋಶ ವಿಭಜನೆ ಅಂತಂತ ಹೇಳಿ ಕರೀತಕ್ಕಂಥದ್ದು. ದಿಸ್ ಈಸ್ ಕೋಶ ವಿಭಜನೆ. ಓಕೆ ಡನ್. ಎಸ್ ಮ್ಯಾಮ್. ಹೌದು, ಒಂದು ಪೇರೆಂಟ್ ಸೆಲ್ಲಿಂದ 2 ಡಾಟರ್ ಸೆಲ್. ಬಹಳ ಬ್ಯಾಡ್ರಿ, ಬಹಳ ಬ್ಯಾಡ. ಅಜ್ಜ ಇದ್ದಿದ್ದಕ್ಕೆ ಅಪ್ಪ ಇದ್ದಿದ್ದಕ್ಕೆ ನಾ ಇದ್ದಿದ್ದಕ್ಕೆ ನನ್ನ ಮಕ್ಕಳು ಇದ್ದಿದ್ದಕ್ಕೆ ಮೊಮ್ಮಕ್ಕಳು. ಇದಕ್ಕೆ ಏನಂತ ಕರಿತೀವಿ ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ ಇದ್ದಾಗ ಮಾತ್ರ ಏನಾಗ್ತಕ್ಕಂಥದ್ದು? ನ್ಯೂ ಸೆಲ್ ಫಾರ್ಮೇಷನ್ ಆಗ್ತಕ್ಕಂಥದ್ದು, ಹೊಸ ಕೋಶದ ಉತ್ಪತ್ತಿ ಆಗ್ತಕ್ಕಂಥದ್ದು. ಯಾರು ಕೊಟ್ಟಿರ್ತಕ್ಕಂಥದ್ದು ಈ ಸ್ಟೇಟ್ಮೆಂಟ್ ಅನ್ನ? ರುಡಾಲ್ಫ್ ವಿರ್ಚ್ ಅವರು. ರುಡಾಲ್ಫ್ ವಿರ್ಚ್ ಅವರು ಯಾವ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥದ್ದು? ಮಾಡರ್ನ್ ಸೆಲ್ ಥಿಯರಿಯನ್ನ, ಹೊಸ ಕೋಶ ಸಿದ್ಧಾಂತವನ್ನ ಕೊಟ್ಟಿರ್ತಕ್ಕಂಥದ್ದು. ಹೌದು, ಏನದು ಅಂತಂದು ಹೇಳಿದ್ರೆ ಓಮ್ನಸ್ ಸೆಲ್ಯುಲಾ ಅ ಸೆಲ್ಯುಲಾ ಅಂತಂದು ಹೇಳಿ ಕರೀತಿರ್ತಕ್ಕಂಥದ್ದು. ಎಸ್ ಮ್ಯಾಮ್. ಓಕೆ, ಇದೆಲ್ಲ ಅರ್ಥ ಆಯ್ತು ಮ್ಯಾಮ್. ಮುಂದೆ ಹೋಗೋಣ. ಹೌದು, ಕೋಶದ ಪ್ರಕಾರಗಳು ಎಷ್ಟು ಅಂತ ತಕ್ಷಣ ಪಟ್ ಅಂತಂದು ಏನು ಹೇಳ್ತೀರಿ ಅಂತಂದು ಹೇಳಿದ್ರೆ ಏಕಕೋಶ ಮತ್ತು ಬಹುಕೋಶಗಳು ಅಂತೇಳಿ ಹೇಳ್ತೀರಿ. ನೋ. ಬೇಸ್ಡ್ ಆನ್ ನಂಬರ್ ಆಫ್ ಸೆಲ್ಸ್, ಕೋಶದ ಸಂಖ್ಯೆಗಳ ಆಧಾರದ ಮೇಲೆ. ಹೌದು, ಕೋಶದ ಸಂಖ್ಯೆಗಳ ಆಧಾರದ ಮೇಲೆ ಎಷ್ಟಿದಾವೆ ನಂಬರ್ ಆಫ್ ಸೆಲ್ಸ್? ಸಂಖ್ಯೆಗಳ ಆಧಾರದ ಮೇಲೆ ಕೋಶವನ್ನ 2 ಕ್ಯಾಟಗರಿ ಮಾಡ್ತೀವಿ, 2 ಟೈಪ್ಸಿಗೆ ಮಾಡ್ತೀವಿ. ಯಾವುದದ್ದು ಅಂತಂದು ಹೇಳಂದ್ರೆ ಒಂದು ಏಕಕೋಶ ಯುನಿಸೆಲ್ಯುಲಾರ್, ಮತ್ತೊಂದು ಬಹುಕೋಶ ಮಲ್ಟಿ ಸೆಲ್ಯುಲಾರ್. ಇಟ್ಸ್ ಅ ಮಲ್ಟಿ ಸೆಲ್ಯುಲಾರ್. ಎಲ್ಲರಿಗೂ ಗೊತ್ತೈತ್ರಿ ಮ್ಯಾಮ್? ಅಫ್ಕೋರ್ಸ್ ಗೊತ್ತೈತ್ ಮೈ ಡಿಯರ್. ಹೌದು, ಇದೇನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಏಕಕೋಶ ಯುನಿಸೆಲ್ಯುಲಾರ್. ಹೌದು, ಎಕ್ಸಾಮ್ನೊಳಗೆ ಎಕ್ಸಾಂಪಲ್ಸ್ ಬರ್ತಾವ್ರಿ. ಹಾಗಾದ್ರೆ ಯುನಿಸೆಲ್ಯುಲಾರ್ ಅಂದ್ರೇನು, ಮಲ್ಟಿ ಸೆಲ್ಯುಲಾರ್ ಅಂದ್ರೆ ಏಕಕೋಶ. ಒಂದು ಕೋಶ ಇತ್ತು ಅಂತಂದು ಹೇಳಂದ್ರೆ ಮ್ಯಾಮ್ ಅದಕ್ಕೆ ಏನಂತ ಕರಿತೀವಿ? ಏಕಕೋಶ. ಅಫ್ಕೋರ್ಸ್ ಒಂದು ಕೋಶ ಇತ್ತು ಅಂತಂದು ಹೇಳಿದ್ರೆ ಅದಕ್ಕೆ ಏಕಕೋಶ ಅಂತ ಕರಿತೀವಿ. ಎಲ್ಲರೂ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್. ಒಂದೇ ಕೋಶ ಎಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಏಕಕೋಶ ಅಂತಂದು ಹೇಳಿ ಕರೀತಕ್ಕಂಥದ್ದು. ನೀವು ನಿಮ್ಮ ಸ್ಟೇಟ್ಮೆಂಟನ್ನು ಸ್ವಲ್ಪ ಕರೆಕ್ಷನ್ ಮಾಡ್ತಾ ಇದ್ದೀನಿ ನಾನು. ಹೌದು, ಒಂದೇ ಕೋಶವು ಎಲ್ಲ ಕಾರ್ಯಗಳನ್ನು ಮಾಡಿದರೆ ಅದನ್ನು ಏಕಕೋಶ ಎಂದು ಕರೆಯುತ್ತಾರೆ. ನಾವೇನು ಎಂಥ ಜೀವಿಗಳು? ಬಹುಕೋಶ. ಎಲ್ಲರಿಗೂ ಗೊತ್ತಿದೆ. ನೀವು ವಿ ಆರ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಹೌದು, ಬಹುಕೋಶೀಯ ಜೀವಿಗಳು. ಯಾಕೆ ಬಹುಕೋಶ? ನಮಗೆ ಒಂದೊಂದು ಕೆಲಸ ಮಾಡಲಿಕ್ಕೆ ಒಂದು ಏನಾಗಿರ್ತಕ್ಕಂಥದ್ದು ಆರ್ಗನ್ ಸಿಸ್ಟಮ್ ಇದೆ ರೀ ಮ್ಯಾಮ್. ಒಂದೊಂದು ಕೆಲಸ ಮಾಡಲಿಕ್ಕೆ ಡೈಜೆಷನ್ ಮಾಡಲಿಕ್ಕೆ ಬೇರೆ ಇದೆ, ರೆಸ್ಪಿರೇಷನ್ ಮಾಡಲಿಕ್ಕೆ ಬೇರೆ ಇದೆ, ಎಕ್ಸ್ಕ್ರೀಷನ್ ಮಾಡಲಿಕ್ಕೆ ಬೇರೆ ಇದೆ, ಸರ್ಕ್ಯುಲೇಷನಿಗೆ ಬೇರೆ ಇದೆ. ಹೌದಾ? ಅಲ್ಲೊಂದು ಸಿಸ್ಟಮ್ ಇದೆ ಅಂತಂದು ಹೇಳಂದ್ರೆ ಅಲ್ಲಿ ಸೆಲ್ ಇರಲೇಬೇಕು. ಇದೆಯಾ? ಎಸ್ ಮ್ಯಾಮ್. ಅದಕ್ಕೆ ಮಲ್ಟಿ ಸೆಲ್ಯುಲಾರ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಬಹುಕೋಶೀಯ, ಒಂದೊಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಒಂದೊಂದು ಕೋಶಗಳಿರ್ತಕ್ಕಂಥದ್ದು. ಅದಕ್ಕೆ ಬಹುಕೋಶೀಯ ಮಲ್ಟಿ ಸೆಲ್ಯುಲಾರ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಒಂದೇ ಕೋಶ ಎಲ್ಲ ಕಾರ್ಯಗಳನ್ನು ಮಾಡ್ತು ಅಂತಂದ್ರೆ ಅದಕ್ಕೆ ಏನಂತ ಕರೀತಕ್ಕಂಥದ್ದು? ಏಕಕೋಶ. ಉದಾಹರಣೆ ಕೊಡ್ರಿ ಮ್ಯಾಮ್. ಬ್ಯಾಕ್ಟೀರಿಯಾ. ಎಸ್ ಮ್ಯಾಮ್, ಬ್ಯಾಕ್ಟೀರಿಯಾ. ಅಫ್ಕೋರ್ಸ್. ಅಗ್ರಿ ಮ್ಯಾಮ್? ಅಗ್ರಿ ಮ್ಯಾಮ್? ಎಸ್ ಮ್ಯಾಮ್, ಅಗ್ರಿ. ಅದ್ರ ಜೊತೆಗೆ ಇಷ್ಟೇನಾ ಮ್ಯಾಮ್? ಇಲ್ಲ. ನಿಮ್ಮ ಫೇವ್ರೇಟ್ ಎಕ್ಸಾಂಪಲ್ ಅಮೀಬಾ. ನಿಮ್ದು ಫೇವ್ರೇಟ್ ಎಕ್ಸಾಂಪಲ್ ಪ್ರೋಟೋಸೋವಾ. ಎಸ್ ಮ್ಯಾಮ್. ಹೌದು, ಇದು ಏಕಕೋಶೀಯಕ್ಕೆ ಉದಾಹರಣೆಗಳು. ಹೌದು, ಅದ್ರ ಜೊತೆಗೆ ಈಸ್ಟ್ ಹೆಸರು ಕೇಳಿರಿ? ಎಸ್ ಮ್ಯಾಮ್, ಈಸ್ಟ್ ಹೆಸರು ಕೇಳಿರ್ತಕ್ಕಂಥದ್ದು. ಈಸ್ಟು ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಗೆ ಎಕ್ಸಾಂಪಲ್ ಆಗುತ್ತೆ. ಮ್ಯಾಮ್ ರಾಂಗ್ ಆಗುತ್ತೆ ರೀ.
ಯಾಕೆ ರಾಂಗ್ ಆಗುತ್ತೆ? ಯಾಕೆ ರಾಂಗ್ ಆಗುತ್ತೆ? ಹೌದು, ಫಂಗಸ್ಗಳು ಶಿಲೀಂಧ್ರಗಳು, ಫಂಗಸ್ ಶಿಲೀಂಧ್ರ. ಹೌದು, ಏನು ಅದಕ್ಕೆ ಎಕ್ಸಾಂಪಲ್ಲು? ಬಹುಕೋಶಗಳಿಗೆ ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು. ಫಂಗಸ್ಸು ಬಹುಕೋಶ ಆಯ್ತು ಅಂದರೆ ಈಸ್ಟ್ ಹೆಂಗೆ ಯುನಿಸೆಲ್ಯುಲರ್ ಆಗುತ್ತೆ ಮ್ಯಾಮ್? ಇಟ್ಸ್ ಎಕ್ಸೆಪ್ಷನ್. ಇದು ಏನಾಗಿರ್ತಕ್ಕಂಥದ್ದು? ಎಕ್ಸೆಪ್ಷನ್ ಆಗಿರ್ತಕ್ಕಂಥದ್ರಿ. ಯಾದಕ್ಕೆ ಅಂತಂದು ಹೇಳಿದ್ರೆ ಯುನಿಸೆಲ್ಯುಲಾರ್ಗೆ. ಇದನ್ನ ನೆನ್ಪಿಟ್ಕೋಬೇಕು ಯಾವಾಗಲೂ, ಎಕ್ಸೆಪ್ಷನ್ಸ್ಗಳೇ ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು. ಎಸ್ ಮ್ಯಾಮ್. ಹಾಗಾದ್ರೆ ಮಲ್ಟಿ ಸೆಲ್ಯುಲಾರ್ಗೆ ಯಾವ್ಯಾವ ಬರ್ತಾವ್ರಿ? ನಾವು ಬರ್ತೇವ್ರಿ, ನಾವು ಬರ್ತೇವೆ. ಎನಿಮಲ್ಸ ನಾವು? ಎಸ್ ಮ್ಯಾಮ್, ನಾವು ಎನಿಮಲ್ಸ್. ಪ್ರಾಣಿ ಬರ್ತಾವ, ಗಿಡಗಳು ಬರ್ತಾವ, ಪ್ಲಾಂಟ್ಸ್, ಸಸ್ಯಗಳು ಬರ್ತಾವ. ಹೌದು, ಅಲ್ಗೆ ಬರ್ತದ, ಪಾಚಿ, ಶಿಲೀಂಧ್ರ, ಅಲ್ಗೀಸ್ ಆಗಿರ್ಬೋದು, ಫಂಜೀಸ್ ಆಗಿರ್ಬೋದು, ಆನಿಮಲ್ಸ್ ಆಗಿರ್ಬೋದು. ಅದರ ಜೊತೆಗೆ ಏನು ಅಂತಂದು ಹೇಳಿದ್ರೆ ಈ ಫಂಗಸ್ಗಳಾಗಿರ್ಬೋದು. ಇವೆಲ್ಲ ಏನು ಅಂತಂದು ಹೇಳಿದ್ರೆ ಯಾವುದಕ್ಕೆ? ಮಲ್ಟಿ ಸೆಲ್ಯುಲಾರ್ಗೆ ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಆಯಿತು ಮ್ಯಾಮ್. ಇದು ಎಕ್ಸಾಮಲ್ಲಿ ಬರ್ತಕ್ಕಂತಹ ಪ್ರಶ್ನೆ. ಏನು ಆಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಆಲ್ ದೀಸ್ ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು. ಸೆಲ್ ಅಂದ್ರೇನು? ಸೆಲ್ ಬೇಸಿಕ್ ಯೂನಿಟ್ ಆಗಿರ್ತಕ್ಕಂಥದ್ದು. ಎಲ್ಲಿದು? ಲಿವಿಂಗ್ ಆರ್ಗ್ಯಾನಿಸಮ್ಸ್ದು. ಸೈಟಾಲಜಿ, ಕೋಶಶಾಸ್ತ್ರದ ಪಿತಾಮಹ ಯಾರು? ರಾಬರ್ಟ್ ಹುಕ್ ಏನು ಮಾಡ್ತಾರೆ? ಡೆಡ್ ಸೆಲ್ ಅನ್ನ ಕಂಡು ಹಿಡಿತಾರೆ. ಡೆಡ್ ಸೆಲ್ ಕಂಡು ಹಿಡಿದಾದ್ಮೇಲೆ ಲಿವಿಂಗ್ ಸೆಲ್ ಅನ್ನ ಕಂಡು ಹಿಡಿದಿರ್ತಕ್ಕಂಥದ್ದು ಯಾರು? ಲಿವನ್ ಹಾಕ್ ಅವರು ಕಂಡು ಹಿಡಿದಿರ್ತಕ್ಕಂಥದ್ದು. ಯಾವ ಮೊದಲ ಸೆಲ್ ಅನ್ನ ಕಂಡು ಹಿಡಿದಿರ್ತಕ್ಕಂಥದ್ದು? ಫಸ್ಟ್ ಅಬ್ಸರ್ವ್ಡ್ ಲಿವಿಂಗ್ ಸೆಲ್ ಅಂತಂದ್ರೆ ಯಾವ್ದಾಗಿರ್ತಕ್ಕಂಥದ್ದು? ಸ್ಪೈರೋಗೈರಾ ಆಗಿರ್ತಕ್ಕಂಥದ್ದು. ಎಸ್, ಅದಾದ್ಮೇಲೆ ಸೆಲ್ ಥೇರಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಯಾರು ಕೊಟ್ಟಿರ್ತಕ್ಕಂಥದ್ದು? ಶ್ವಾನ್ ಮತ್ತು ಶಿಲ್ಡನ್ ಅವರು ಕೊಟ್ಟಿರ್ತಕ್ಕಂಥದ್ದು. ಏನು 3 ಸಿದ್ಧಾಂತಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅದಾದ್ಮೇಲೆ ಮಾಡರ್ನ್ ಸೆಲ್ ಥೇರಿಯನ್ನ ಯಾರು ಕೊಟ್ಟಿರ್ತಕ್ಕಂಥದ್ದು? ರುಡಾಲ್ಫ್ ವಿರ್ಚೋ ಅವರು ಕೊಟ್ಟಿರ್ತಕ್ಕಂಥದ್ದು. ಅದಾದ್ಮೇಲೆ ಬೇಸ್ಡ್ ಆನ್ ನಂಬರ್ ಆಫ್ ಸೆಲ್ಸ್, ಕೋಶದ ಸಂಖ್ಯೆಗಳ ಆಧಾರದ ಮೇಲೆ ಕೋಶವನ್ನ ಏನ್ ಮಾಡಿದ್ವಿ ನಾವು? 2 ಕ್ಯಾಟಗರಿ ಮಾಡಿದ್ವಿ. ಒಂದು ಯುನಿಸೆಲ್ಯುಲಾರ್, ಮತ್ತೊಂದು ಮಲ್ಟಿ ಸೆಲ್ಯುಲಾರ್, ಏಕಕೋಶ ಮತ್ತು ಬಹುಕೋಶ. ಎಸ್ ಆರ್ ನೋ? ಎಸ್ ಮ್ಯಾಮ್, ಎಸ್ ಮ್ಯಾಮ್. ಅದ್ರ ಜೊತೆಗೆ ಎಕ್ಸಾಮಲ್ಲಿ ಇನ್ನೂ ಒಂದಿಷ್ಟು ಕ್ವಶನ್ ಒಂದೇ ಕ್ವಶನ್ನು 2 ಡಿಫರೆನ್ಸ್ ಬರೀರಿ, ಪ್ರೊಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್. ಹೌದಾ? ಅಷ್ಟು ಅದನ್ನ ಸೆಲ್ ಅನ್ನು ಹೇಳ್ತಿರ್ಬೇಕಾದ್ರೆ ಇಷ್ಟು ಕ್ವಶನ್ಸ್ಗಳು ಫ್ರೇಮ್ ಆಗ್ತಕ್ಕಂಥದ್ದು. ಉದಾಹರಣೆಗೆ ಏನು ಪ್ರಶ್ನೆ ಕೇಳ್ಬೋದು? ಏಕಕೋಶಕ್ಕೆ ಉದಾಹರಣೆ, ಬಹುಕೋಶಕ್ಕೆ ಉದಾಹರಣೆ. ಫಾರ್ ಎಕ್ಸಾಂಪಲ್ ಈಸ್ಟ್ ಕೊಟ್ಟು ಇದು ಏಕಕೋಶೀಯ ಜೀವಿಯ ಅಥವಾ ಬಹುಕೋಶೀಯ ಜೀವಿಯ ಅಂತಂದು ಹೇಳಿ ಕೇಳ್ಬೋದು. ಆಧುನಿಕ ಕೋಶ ಸಿದ್ಧಾಂತವನ್ನ ಕೊಟ್ಟಿರ್ತಕ್ಕಂಥದ್ದು ಯಾರು? ಅಥವಾ ಏನು ಅಂತಂದು ಹೇಳಿದ್ರೆ ಕೋಶ ಸಿದ್ಧಾಂತವನ್ನ ಮಂಡಿಸಿದವರು ಯಾರು? ಪ್ರಸ್ತಾವನೆ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತ ಹೇಳಿರ್ಬೋದು. ಮೊದಲು ಕಂಡು ಹಿಡಿದಂತಹ ಜೀವಂತ ಜೀವಿ ಯಾವುದು ಅಂತ ಕೇಳಿದ್ರೆ ಕೇಳ್ಬೋದು. ಮೊದಲ ಜೀವಂತ ಕೋಶವನ್ನ ಕಂಡು ಹಿಡಿದಿದ್ಯಾರು? ಕೋಶ ಸಿದ್ಧಾಂತದ ಪಿತಾಮಹ ಯಾರು ಅಂತ ಹೇಳಿ ಕೇಳ್ಬೋದು. ಸೋ ಮೆನಿ ಕ್ವಶನ್ಸ್ಗಳನ್ನ ಎಕ್ಸಾಮಲ್ಲಿ ಕೇಳ್ಬೋದು. ಹೌದಾ? ಅದ್ರ ಜೊತೆಗೆ ಮತ್ತೊಂದಿಷ್ಟು ಏನು ಕೇಳ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಲಾರ್ಜೆಸ್ಟ್ ಸೆಲ್ ಯಾವುದು ಮ್ಯಾಮ್? ಅತಿ ದೊಡ್ಡ ಕೋಶ. ಯೂನಿವರ್ಸ್ ಅಲ್ಲಿ ಹೇಳ್ತಿರೋದ ನಾನು? ಯೂನಿವರ್ಸ್ ಅಲ್ಲಿ ಹೇಳ್ತಕ್ಕಂಥದ್ದು ದೊಡ್ಡ ಕೋಶ ಯಾವುದು? ಹೌದಾ? ದೊಡ್ಡ ಸೆಲ್ ಆಸ್ಟ್ರಿಚ್ ಎಗ್. ಆಸ್ಟ್ರಿಚ್ ಎಗ್. ಹೌದು, ಆಸ್ಟ್ರಿಚ್ನ ಮೊಟ್ಟೆ ಅಂತಂದು ಹೇಳಿ ಕರೀತಕ್ಕಂಥದ್ದು. ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ. ಇದೇನಾಗಿರ್ತಕ್ಕಂಥದ್ದು? ಲಾರ್ಜೆಸ್ಟ್ ಸೆಲ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಹಾಗಾದ್ರೆ ಮ್ಯಾಮ್ ಲಾರ್ಜೆಸ್ಟ್ ಐತಿ ಅಂದ್ರೆ ಸ್ಮಾಲೆಸ್ಟ್ ಐತಿ ಚಿಕ್ಕದು ಇರಲೇಬೇಕು ಮ್ಯಾಮ್? ಹೌದ್ರಿ. ನಮ್ಮಲ್ಲಿ ದೊಡ್ಡದೈತಿ ಅಂದ್ರೆ ಸಣ್ಣದಿರಬೇಕು, ಸಣ್ಣದೈತಿ ಅಂದ್ರೆ ದೊಡ್ಡದಿರಬೇಕು. ಅದ್ರ ಜೊತೆಗೆ ಚಿಕ್ಕದೈತಿ ಅಂದ್ರೆ ದೊಡ್ಡದಿರಬೇಕು, ಅದ್ರ ಜೊತೆಗೆ ದಪ್ಪ ಐತಿ ಅಂದ್ರೆ ಸಣ್ಣದಿರಬೇಕು. ಎವ್ರಿಥಿಂಗ್ ಅಪೋಸಿಟ್ ವರ್ಡ್ಸ್ಗಳು ಇರಲೇಬೇಕು ಯಾವಾಗಲೂ. ಹೌದು, ಚಿಕ್ಕ ಕೋಶ. ಅತ್ಯಂತ ಚಿಕ್ಕ ಕೋಶ ಯಾವುದು ಮ್ಯಾಮ್? ಎಸ್ ಮ್ಯಾಮ್, ಹೌದು, ಮೈಕೋಪ್ಲಾಸ್ಮಾ. ವಾಟ್ ಇಸ್ ಮೈಕೋಪ್ಲಾಸ್ಮಾ? ಮೈಕೋಪ್ಲಾಸ್ಮಾ ಇಸ್ ಅ ಟೈಪ್ ಆಫ್ ಬ್ಯಾಕ್ಟೀರಿಯಾ. ಇದು ಬ್ಯಾಕ್ಟೀರಿಯಾದ ಪ್ರಕಾರ ಅಂತಂದು ಹೇಳಿ ಕರೀತಕ್ಕಂಥದ್ದು ಮೈಕೋಪ್ಲಾಸ್ಮಾ. ಎಸ್ ಮ್ಯಾಮ್, ಮೈಕೋಪ್ಲಾಸ್ಮಾ. ಮೈಕೋಪ್ಲಾಸ್ಮಾ ಏನಾಗಿರ್ತಕ್ಕಂಥದ್ದು? ಬ್ಯಾಕ್ಟೀರಿಯಾದ ಪ್ರಕಾರ ಆಗಿರ್ತಕ್ಕಂಥದ್ದು. ಮ್ಯಾಮ್ ಸ್ಮಾಲೆಸ್ಟ್ ಐತಿ ಅಂತಂದ್ರೆ ಲಾಂಗೆಸ್ಟ್ ಇರಲೇಬೇಕು. ಐತಿ ಲಾಂಗೆಸ್ಟ್. ಅತಿ ಉದ್ದವಾಗಿರ್ತಕ್ಕಂತಹ ಕೋಶ ಯಾವುದು? ಉದ್ದ ಕೋಶ ಯಾವುದು? ಲಾಂಗೆಸ್ಟ್ ಸೆಲ್ ನ್ಯೂರಾನ್ ಸೆಲ್. ನ್ಯೂರಾನ್ ಕೋಶಗಳು. ಮ್ಯಾಮ್ ನ್ಯೂರಾನ್ ಕೋಶಗಳು ಎಲ್ಲಿ ಕಂಡು ಬರ್ತಾವ? ನಮ್ಮ ನರಕೋಶ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥದ್ದು ನ್ಯೂರಾನ್ಸ್ಗಳು. ಹೌದು, ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಕಂಡು ಬರ್ತಕ್ಕಂಥವು ನ್ಯೂರಾನ್ ಕೋಶಗಳು. ನಮ್ಮ ನರ್ವಸ್ ಸಿಸ್ಟಮ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್, ರಚನಾತ್ಮಕ ಕಾರ್ಯನಿರ್ವಾಹಕ ಘಟಕಗಳು ಯಾವುದು? ನ್ಯೂರಾನ್ಸ್ಗಳು ಅಂತ ಹೇಳಿ ಕರೀತಕ್ಕಂಥದ್ದು. ನಾನು ಮಾತಾಡೋದನ್ನ ನೀವು ಕೇಳಿಸ್ಕೊತಾ ಇದ್ದೀರಿ, ಕೇಳಿಸ್ಕೊಂಡು ಹೊಳ್ಳಿ ನನಗೆ ರೆಸ್ಪಾನ್ಸ್ ಮಾಡ್ತೀರಿ. ಅದಕ್ಕೆ ಯಾವ್ದು ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥದ್ದು? ನ್ಯೂರಾನ್ಸ್ಗಳು ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥದ್ದು. ಹೇಳಿದ್ದನ್ನ ಕೇಳಿಸ್ಕೊಂಡು ಟಕ್ ಮೆದುಳಲ್ರಿ ನ್ಯೂರಾನ್ಸ್ಗಳು ಫಾಸ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾವು. ಹೌದು, ಸೊ ಆ ಸಿಗ್ನಲ್ಸ್ಗಳನ್ನು ತೆಗೆದುಕೊಂಡು ಮೆದುಳಿಗೆ ಸಿಗ್ನಲ್ಸ್ಗಳನ್ನು ತೆಗೆದುಕೊಂಡು ಹೋಗೋದೇ ಅದು ನ್ಯೂರಾನ್ಸ್ಗಳು. ಹೌದು, ಸೊ ಅದಾದ್ಮೇಲೆ ಏನಾಗಿರ್ತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟ ಹಾಗೆ, ಹ್ಯೂಮನ್ ಬಾಡಿಗೆ ಸಂಬಂಧಪಟ್ಟ ಹಾಗೆ ಇಫ್ ದೇ ಆಸ್ಕ್ ಕ್ವಶನ್ಸ್, ಏನು ಕ್ವಶನ್ ಕೇಳಿದ್ರು ಅಂತಂದ್ರೆ ಮಾನವನ ದೇಹದ ದೊಡ್ಡ ಕೋಶ ಯಾವುದು? ಲಾರ್ಜೆಸ್ಟ್ ಸೆಲ್ ಆಫ್ ಹ್ಯೂಮನ್ ಬಾಡಿ.
ಮಾನವನ ದೇಹದ ದೊಡ್ಡ ಕೋಶ, ಲಾರ್ಜೆಸ್ಟ್ ಸೆಲ್ ಕೇಳಿದ್ರೆ ಯಾವ್ದನ್ನ ಹೇಳ್ತಾ ಇದ್ದೀನಿ? ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್, ಹ್ಯೂಮನ್ ಬಾಡಿ ಕನ್ಸರ್ನ್ ಇರೋ ಹಾಗೆ ಹೇಳ್ತಾ ಇದ್ದೀನಿ. ಮಾನವನ ದೇಹದ ಅತಿ ದೊಡ್ಡ ಕೋಶ ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಾ? ಎಗ್, ಅಂಡಾಣು. ಓವಮ್ ಆರ್ ಎಗ್, ಅಂಡಕೋಶ ಅಂತ ಹೇಳಿ ಕರೀತಕ್ಕಂಥದ್ದು ಅಂಡಾಣು ಅಥವಾ ಅಂಡಕೋಶ. ಓಕೆ, ಡನ್. ಎಸ್ ಮ್ಯಾಮ್, ಅದ್ರ ಜೊತೆಗೆ ಲಾರ್ಜೆಸ್ಟ್ ಅದ ಅಂತಂದು ಹೇಳಂದ್ರೆ ಸ್ಮಾಲೆಸ್ಟ್ ಇರಲೇಬೇಕು. ಎಸ್ ಮ್ಯಾಮ್, ಅತಿ ಚಿಕ್ಕ, ಮಾನವನ ದೇಹದ ಅತಿ ಚಿಕ್ಕ ಕೋಶ ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಾ ಮ್ಯಾಮ್? ಸ್ಮಾಲೆಸ್ಟ್ ಸೆಲ್ ಆಫ್ ಹ್ಯೂಮನ್ ಬಾಡಿ ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಾ? ಇಟ್ಸ್ ಅ ಸ್ಪರ್ಮ್. ಸ್ಪರ್ಮ್ ಏನಾಗಿರ್ತಕ್ಕಂಥದ್ದು? ಮಾನವನ ದೇಹದ ಅತ್ಯಂತ ಚಿಕ್ಕ ಕೋಶ ಆಗಿರ್ತಕ್ಕಂಥದ್ದು. ಮಾನವನ ದೇಹದ ಉದ್ದ ಕೋಶ ಯಾವುದು ಮ್ಯಾಮ್? ಲಾಂಗೆಸ್ಟ್ ಸೆಲ್ ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಾ? ಅಗೇನ್ ನ್ಯೂರಾನ್ ಸೆಲ್. ನ್ಯೂರಾನ್ ಏನಾಗಿರ್ತಕ್ಕಂಥದ್ದು? ಮಾನವನ ದೇಹದ ಅತಿ ಉದ್ದವಾಗಿರ್ತಕ್ಕಂತಹ ಕೋಶ ಅಂತಂದು ಹೇಳಿ ಕರೀತಕ್ಕಂಥದ್ದು ಯಾವುದು? ಹೌದಾ? ಎಕ್ಸಾಮ್ ಅಲ್ಲಿ, ವಿಶ್ವದಲ್ಲಿ ಏನಾಗಿರ್ತಕ್ಕಂಥದ್ದು ಅಥವಾ ಬ್ರಹ್ಮಾಂಡದಲ್ಲಿ ಯೂನಿವರ್ಸ್ ಅಲ್ಲಿ ಲಾರ್ಜೆಸ್ಟ್ ಸೆಲ್ ಯಾವುದು ಅಂದ್ರೆ ಆಸ್ಟ್ರಿಚ್ ಎಗ್ ಅಂತ ಕರೀತಕ್ಕಂಥದ್ದು ಚಿಕ್ಕ ಕೋಶ. ಮೈಕೋಪ್ಲಾಸ್ಮಾ ಅತಿ ಉದ್ದವಾಗಿರ್ತಕ್ಕಂತಹ ಕೋಶ, ನ್ಯೂರಾನ್ ಕೋಶ ಅಂತ ಹೇಳಿ ಕರೀತಕ್ಕಂಥದ್ದು. ಮಾನವನ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಕೋಶ ಯಾವ್ದಾಗಿರ್ತಕ್ಕಂಥದ್ದು? ಅಂಡಾಣು ಆಗಿರ್ತಕ್ಕಂಥದ್ದು. ಮಾನವನ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕ ಕೋಶ ಯಾವ್ದಾಗಿರ್ತಕ್ಕಂಥದ್ದು? ಸ್ಪರ್ಮ್ ಆಗಿರ್ತಕ್ಕಂಥದ್ದು. ಮಾನವನ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಉದ್ದವಾಗಿರ್ತಕ್ಕಂತಹ ಕೋಶ ಯಾವ್ದಾಗಿರ್ತಕ್ಕಂಥದ್ದು? ಅಗೇನ್ ನ್ಯೂರಾನ್ ಆಗಿರ್ತಕ್ಕಂಥದ್ದು. ಎಸ್, ಕಮ್ ಟು ದ ಪಾಯಿಂಟ್. ಈಗ ಬರೋಣ, ಏನು ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಂಡ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಕೇಳಿದ್ರೆ, ಪ್ರೊಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ನ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ, ಎಸ್, ದಿಸ್ ಈಸ್ ಯೂಕ್ಯಾರಿಯೋಟಿಕ್ ಸೆಲ್, ಇದು ಯೂಕ್ಯಾರಿಯೋಟಿಕ್ ಕೋಶ ಅಂತಂದು ಹೇಳಿ ಕರೀತಕ್ಕಂಥದ್ದು. ಹೌದಾ? ಅಗೇನ್ ಮತ್ತೆ ನೋಡೋಣ ಯೂಕ್ಯಾರಿಯೋಟಿಕ್ ಕೋಶ ಏನಾಗಿರ್ತಕ್ಕಂಥದ್ದು ಅಂತಂದೇಳಿ. ಎಸ್, ಟೆಲ್ ಮಿ ದ ಡಿಫ್ರೆನ್ಸ್. Prokaryotic and then eukaryotic. Okay, yes ma'am. Yes ma'am. ಹೌದು, what is the difference ma'am? Prokaryotic and eukaryotic difference. ಹೌದು, ಈಗ ಹೇಳಿ ಇವು ಎರಡು ಏನು ಮ್ಯಾಮ್ ಅಂತಂದ್ರೆ ಟೈಪ್ಸ್ ಆಫ್ ಸೆಲ್, ಕೋಶದ ಪ್ರಕಾರಗಳು ಅಂತಂದು ಹೇಳಿ ಕರೀತಕ್ಕಂಥದ್ದು. ಯುನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್, ಬೇಸ್ಡ್ ಆನ್ ನಂಬರ್, ಸಂಖ್ಯೆಗಳ, ಕೋಶದ ಸಂಖ್ಯೆಗಳ ಆಧಾರದ ಮೇಲೆ ಕೋಶದ ಪ್ರಕಾರಗಳು. ಹೌದು, ಕೋಶದ ಪ್ರಕಾರಗಳು ಯಾವ್ದಾಗಿರ್ತಕ್ಕಂಥದ್ದು? ಪ್ರೊಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಆಗಿರ್ತಕ್ಕಂಥದ್ದು. ಎಸ್ ಮ್ಯಾಮ್, ಎಸ್ ಆಫ್ ಕೋರ್ಸ್. ಹೌದು, ಸೊ ಲಿಸನ್ ಟು ಮಿ. ಏನು ಮೊದಲು ಪ್ರೊಕ್ಯಾರಿಯೋಟಿಕ್ ಅಂದ್ರೇನು, ಯೂಕ್ಯಾರಿಯೋಟಿಕ್ ಅಂದ್ರು ನೋಡಿದ ತಕ್ಷಣ ಪಟ್ ಅಂತಂದು ಹೇಳಿ ಏನು ಉತ್ತರ ಹೇಳ್ತೀರಿ ಮ್ಯಾಮ್? ಪ್ರೊಕ್ಯಾರಿಯೋಟಿಕ್ ಅಂತಂದು ಹೇಳಿದ್ರೆ ನ್ಯೂಕ್ಲಿಯಸ್ ಇಲ್ಲದೆ ಇರೋದಕ್ಕೆ ಪ್ರೊಕ್ಯಾರಿಯೋಟಿಕ್ ಅಂತ ಕರಿತೀವಿ, ನ್ಯೂಕ್ಲಿಯಸ್ ಇದ್ದಿದ್ದಕ್ಕೆ ಯೂಕ್ಯಾರಿಯೋಟಿಕ್ ಅಂತಂದು ಹೇಳಿ ಕರಿತೀವಿ. ಹೌದು, ಪ್ರೊಕ್ಯಾರಿಯೋಟಿಕಲ್ಲಿ ಏನು ಇರುವುದಿಲ್ಲ? ನ್ಯೂಕ್ಲಿಯಸ್ ಇರುವುದಿಲ್ಲ. ಯೂಕ್ಯಾರಿಯೋಟಿಕಲ್ಲಿ ಏನಾಗಿರ್ತಕ್ಕಂಥದ್ದು? ನ್ಯೂಕ್ಲಿಯಸ್ ಅದ. ಹಾಗಾದ್ರೆ ನಾವೆಲ್ಲ ಏನು ಮಾಡಿದ್ವಿ ಅಂತಂದು ಹೇಳಿದ್ರೆ ರುಡಾಲ್ಫ್ ವಿರ್ಚೋ ಅವರಿಗೆ ರಿಪ್ ಅಂತಂದು ಹೇಳಿ ಏನು ಹಾಕಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ DP ಹಾಕಿಟ್ಟಿರ್ತಕ್ಕಂಥದ್ದು, ಸ್ಟೇಟಸನ್ನು ಅಪ್ಡೇಟ್ ಮಾಡಿದ್ವಿ. ಹೌದು, ರುಡಾಲ್ಫ್ ವಿರ್ಚೋ ಅವರಿಗೆ ಯಾಕ್ರಿ ಮ್ಯಾಮ್ ಇದಕ್ಕೆ ನ್ಯೂಕ್ಲಿಯಸ್ ಇಲ್ಲ ಅಂತ ಹೇಳಿದ್ರಿ? ನ್ಯೂಕ್ಲಿಯಸ್ ಇಲ್ಲ, ಇದಕ್ಕೆ ಇದೆ. ಏನಿದೆ? ನ್ಯೂಕ್ಲಿಯಸ್ ಇಲ್ಲ. ಹಾಗಾದ್ರೆ ರುಡಾಲ್ಫ್ ವಿರ್ಚೋ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಏನು ಅಂತಂದು ಹೇಳಿದ್ರೆ ಓಮ್ನಸ್ ಸೆಲ್ಯುಲಾ ಅಸೆಲ್ಯುಲಾ ಅಂತಂದು ಹೇಳಿ, ಪ್ರೀ ಎಕ್ಸಿಸ್ಟಿಂಗ್ ಸೆಲ್ ಇದ್ದಾಗ, ಹಿಂದೆ ಕೋಶ ಇದ್ದಾಗ ಮಾತ್ರ, ಹಳೆಯ ಕೋಶ ಇದ್ದಾಗ ಮಾತ್ರ ಹೊಸ ಕೋಶದ ಉತ್ಪತ್ತಿ ಆಗ್ತಕ್ಕಂಥದ್ದು. ಹಾಗಾದ್ರೆ ನ್ಯೂಕ್ಲಿಯಸ್ಸೇ ಇಲ್ಲ. ನ್ಯೂಕ್ಲಿಯಸ್ ಇಲ್ಲ ಅಂದರೆ ಸೆಲ್ ಇಲ್ಲ, ಸೆಲ್ ಇಲ್ಲ ಅಂತಂದರೆ ಜೀವಿ ಇಲ್ಲ. ಹಾಗಾದರೆ ಪ್ರೊಕ್ಯಾರಿಯೋಟಿಕ್ ಅಂದರೆ ಜೀವ ಇಲ್ಲದ್ದ, ಕೋಶ ಇಲ್ಲದ್ದ? ನೋ. ಹೌದು, ಸೊ ಹಾಗಾದರೆ ಸ್ಟೇಟ್ಮೆಂಟ್ ಏನಾಗುತ್ತೆ? ಕೋಶ ಇಲ್ಲ ಅಂತಂತ ಹೇಳಿ ಹೇಳುವಂಥ ಸ್ಟೇಟ್ಮೆಂಟ್ ತಪ್ಪಾಗ್ತಕ್ಕಂಥದ್ದು. ಇಲ್ಲಿ ಏನು ಸ್ಟೇಟ್ಮೆಂಟ್ ಬರ್ತಕ್ಕಂಥದ್ದು? ಯಾಕೆ ನಾನು ಹೇಳಿದ್ನಲ್ಲ, ರುಡಾಲ್ಫ್ ವಿರ್ಚೋ ಅವರು ಮಾಡರ್ನ್ ಸೆಲ್ ಥಿಯರಿಯಲ್ಲಿ ಏನು ಹೇಳ್ತಾರೆ, ಆಧುನಿಕ ಕೋಶ ಸಿದ್ಧಾಂತದಲ್ಲಿ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ ಇದ್ದಾಗ ಮಾತ್ರ ಏನಾಗ್ತಕ್ಕಂಥದ್ದು? ನ್ಯೂ ಸೆಲ್ ಫಾರ್ಮೇಷನ್ ಆಗ್ತಕ್ಕಂಥದ್ದು. ಎಸ್ ಆರ್ ನೋ? ಎಸ್ ಮ್ಯಾಮ್. ಹೌದಾ? ಹಾಗಾದರೆ ಇಲ್ಲಿ ಏನು ಸ್ಟೇಟ್ಮೆಂಟ್ ಕೊಡಬೇಕು? ನಾನು ಅದಕ್ಕಿಂತ ಮೊದಲು ಹೇಳ್ತೀನಿ ಕೇಳ್ರಿ. ಪ್ರೊಕ್ಯಾರಿಯೋಟಿಕ್, ಇಲ್ಲಿ ಎರಡು ವರ್ಡ್ಗಳಿರ್ತಕ್ಕಂಥದ್ದು, ಎರಡು ಶಬ್ದ ಇದೆ. ಒಂದು ಪ್ರೋ ಇದೆ, ಮತ್ತೊಂದು ಕ್ಯಾರಿಯೋಟಿಕ್. ಪ್ರೋ ಅಂತಂದು ಹೇಳಂದ್ರೆ ಅರ್ಥ ಏನಾಗ್ತಕ್ಕಂಥದ್ದು? ಪ್ರಿಮಿಟಿವ್. ಪ್ರಿಮಿಟಿವ್ ಅಂತಂದರೆ ಪ್ರಾಚೀನ, ಹಳೆಯ ಅಂತಕ್ಕಂಥ ಮೀನಿಂಗನ್ನು ಕೊಡ್ತಕ್ಕಂಥದ್ದು. ಕ್ಯಾರಿಯೋಟಿಕ್ ಅಂದರೆ ಕೈರಾಲಜಿ. ಕೈರಾಲಜಿ ಅಂತಂದು ಹೇಳಂದ್ರೆ ಸ್ಟಡಿ ಆಫ್ ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ನ ಅಧ್ಯಯನಕ್ಕೆ ಏನಂತ ಕರಿತೀವಿ ನಾವು ಅಂತಂದು ಹೇಳಂದ್ರೆ ಕೈರಾಲಜಿ, ನ್ಯೂಕ್ಲಿಯಸ್ನ ಅಧ್ಯಯನ.
ನ್ಯೂಕ್ಲಿಯಸ್ನ ಅಧ್ಯಯನ. ಹೌದು, ಅರ್ಥ ಶಬ್ದಶಃ ಅರ್ಥ ಏನು ಅಂತಂದು ಹೇಳಿದ್ರೆ ಪ್ರಾಚೀನ ನ್ಯೂಕ್ಲಿಯಸ್ನ ಅಧ್ಯಯನಕ್ಕೆ ಪ್ರೋಕ್ಯಾರಿಯೋಟಿಕ್ ಅಂತಂದು ಹೇಳಿ ಕರೀತಾರ್ರಿ ಮ್ಯಾಮ್. ಈ ಪ್ರಾಚೀನ ನ್ಯೂಕ್ಲಿಯಸ್ ಅಂದ್ರೆ ಯಾರ್ರೀ? ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಪ್ರಾಚೀನ ನ್ಯೂಕ್ಲಿಯಸ್? ನೋ. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೋ ಕಬಡ್ಡಿ ನೋಡಿರಿ ಎಲ್ಲರೂ? ಎಸ್ ಮ್ಯಾಮ್, ಪಾಪ್ಯುಲರ್. ಹೌದು. ಸೊ ಪ್ರೋ ಕಬಡ್ಡಿ ಯಾಕೆ ಪ್ರೋ ಅಂತ ಹೆಸರಿಟ್ಟಲ್ಲಿ? ಸುಮ್ಮನೆ ಪ್ರೋ ಕಬಡ್ಡಿ ಅಂತೀವಿ ನಾವು. ಪ್ರೋ ಅಂತ ಯಾಕೆ ಹೆಸರಿಟ್ರು? ಪ್ರೋ ಅಂದರೆ ಹಳೆಯ, ಪ್ರಾಚೀನ. ಕಬಡ್ಡಿ ಏನಾಗಿರ್ತಕ್ಕಂಥದ್ದು? ಪ್ರಾಚೀನ ಆಟ, ಹಳೆಯ ಆಟ, ಅದಕ್ಕೆ ಪ್ರೋ ಕಬಡ್ಡಿ ಅಂತಂದು ಹೇಳಿ ಇಟ್ಟಿರ್ತಕ್ಕಂಥದ್ದು. ಓಕೆ, ಡನ್. ಸೊ ಇಲ್ಲಿ ಏನಾಗಿರ್ತಕ್ಕಂಥದ್ದು ಅಂತಂದ್ರೆ ಹಳೆಯ ನ್ಯೂಕ್ಲಿಯಸ್ನ ಅಧ್ಯಯನ. ಕ್ಯಾರಿಯೋಟಿಕ್ ಅಂದ್ರೆ ಕೈರಾಲಜಿ ಅಂತಂದು ಹೇಳಿ ಕರೀತಕ್ಕಂಥದ್ದು. ಕೈರಾಲಜಿ ಏನಾಗಿರ್ತಕ್ಕಂಥದ್ದು? ನ್ಯೂಕ್ಲಿಯಸ್ನ ಅಧ್ಯಯನ ಆಗಿರ್ತಕ್ಕಂಥದ್ದು. ಇಟ್ ಮೀನ್ಸ್ ಹಳೆಯ ನ್ಯೂಕ್ಲಿಯಸ್ ಅಂದ್ರೆ ಅರ್ಥ ಪ್ರಾಚೀನ ಅಲ್ಲ. ನಾವು 5G ವರ್ಷನ್ ಆಗದೇವ್ರಿ ಮ್ಯಾಮ್, ಹಾಗಾದ್ರೆ ಇದು 1G ವರ್ಷನದನ್ರಿ ಅಂತ. ನೋ. ಇಮ್ಮ್ಯಾಚ್ಯೂರ್ ನ್ಯೂಕ್ಲಿಯಸ್ ಅಂತ ಹೇಳಿ ಕರೀತಕ್ಕಂಥದ್ದು. ಪರಿಪಕ್ವತೆಯನ್ನು ಹೊಂದದೇ ಇರುವ ನ್ಯೂಕ್ಲಿಯಸ್, ಇಲ್ಲದ ನ್ಯೂಕ್ಲಿಯಸ್ಗೆ ಏನಂತ ಕರಿತೀವಿ ನಾವು ಅಂದ್ರೆ ಇಮ್ಮ್ಯಾಚ್ಯೂರ್ ನ್ಯೂಕ್ಲಿಯಸ್ ಅಂತಂತ ಹೇಳಿ ಕರೀತಕ್ಕಂಥದ್ದು. ಮ್ಯಾಮ್, ಪರಿಪಕ್ವ ಇಲ್ಲದೆ ಇರತಕ್ಕಂತಹ ನ್ಯೂಕ್ಲಿಯಸ್ ಅಂದ್ರೆ ಏನ್ರಿ ಮ್ಯಾಮ್? ಪ್ರೋಕ್ಯಾರಿಯೋಟಿಕ್ ಅಂದ್ರೆ ಪ್ರೋ ಮೀನ್ಸ್ ಅಂದ್ರೆ ಪ್ರಿಮಿಟಿವ್, ಕ್ಯಾರಿಯೋಟಿಕ್ ಕೈರಾಲಜಿ ನ್ಯೂಕ್ಲಿಯಸ್ನ ಅಧ್ಯಯನ. ಇಲ್ಲಿ ಏನ್ ಮಾಡ್ತಾ ಇದೀವಿ? ನ್ಯೂಕ್ಲಿಯಸ್ ಸ್ಟಡಿ ಮಾಡ್ತಾ ಇದೀವಿ. ಯಾವ ನ್ಯೂಕ್ಲಿಯಸ್ ಸ್ಟಡಿ ಮಾಡ್ತಾ ಇದೀವಿ? ಪ್ರಿಮಿಟಿವ್ ಅಂದ್ರೆ ಹಳೆಯ ಅಂದ್ರೆ ಏನ್ರಿ ಮ್ಯಾಮ್ ಅಂದ್ರೆ ಇಮ್ಮ್ಯಾಚ್ಯೂರ್, ಪರಿಪಕ್ವತೆಯನ್ನ ಹೊಂದದೇ ಇರತಕ್ಕಂತಹ, ಅಂದ್ರೆ ಪ್ರಾಪರ್ ಡೆಫಿನೇಷನ್ ಇಲ್ಲದೆ ಇರತಕ್ಕಂತಹ, ವೆಲ್ ಡಿಫೈನ್ಡ್ ಇಲ್ಲದೆ ಇರತಕ್ಕಂತಹ, ವೆಲ್ ಡೆವಲಪ್ಡ್ ಇಲ್ಲದೆ ಇರತಕ್ಕಂತಹ, ಸರಿಯಾಗಿ ಬೆಳವಣಿಗೆಯನ್ನ ಹೊಂದದೇ ಇರತಕ್ಕಂತಹ, ಸರಿಯಾಗಿ ವ್ಯಾಖ್ಯಾನಿಸಲು ಸಾಧ್ಯವಾಗದೇ ಇರತಕ್ಕಂತಹ, ಪರಿಪಕ್ವತೆಯನ್ನು ಹೊಂದದೇ ಇರತಕ್ಕಂತಹ ನ್ಯೂಕ್ಲಿಯಸ್ ಪ್ರಿಮಿಟಿವ್. ಇದೇ ಏನು ಪ್ರೋಕ್ಯಾರಿಯೋಟಿಕ್ ಅಂತಂದು ಹೇಳಿ. ಮ್ಯಾಮ್, ಇಮ್ಮ್ಯಾಚ್ಯೂರ್ ನ್ಯೂಕ್ಲಿಯಸ್ ಅಂದ್ರೆ ಏನ್ರಿ ಮ್ಯಾಮ್? ಅರ್ಥ ಇಷ್ಟೇ, ನ್ಯೂಕ್ಲಿಯಸ್ ಅನ್ನ ವೆಲ್ ಡಿಫೈನ್, ನ್ಯೂಕ್ಲಿಯಸ್ ಪ್ರಾಪರ್ ಆಗಿ ಡೆವಲಪ್ಮೆಂಟ್ ಆಗಿಲ್ಲ. ಅರ್ಥ ಇಷ್ಟೇ ಏನು ಅಂತಂದು ಹೇಳಿದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಈಸ್ ಆಬ್ಸೆಂಟ್, ಕೋಶ ಪೊರೆ ಅನುಪಸ್ಥಿತವಾಗಿಲ್ಲ. ಓಕೆ, ಡನ್. ಎಸ್ ಮ್ಯಾಮ್, ಅನುಪಸ್ಥಿತವಾಗಿಲ್ಲ. ಓಕೆ, ಡನ್. ಏನ್ರಿ ಮ್ಯಾಮ್ ಹಿಂಗಂದ್ರ? ಐ ವಿಲ್ ಎಕ್ಸ್ಪ್ಲೈನ್. ಇದು ಸೆಲ್ ರೀ. ಸ್ಕೂಲ್ನಾಗ ಮಕ್ಕಳು ತೆಗಿಯಾಕೊಟ್ರೆ ಹಿಂಗೆ ತೆಗಿತೀವಿ. ಮಿಡ್ಲಲ್ಲಿ ಏನು ತೆಗಿತಾರೆ ಮಕ್ಕಳು ಅಂತಂದು ಹೇಳಿದ್ರೆ ಒಂದು ನ್ಯೂಕ್ಲಿಯಸ್ ತೆಗಿತಾರೆ. ಎಸ್ ಮ್ಯಾಮ್, ನ್ಯೂಕ್ಲಿಯಸ್ ತೆಗಿತಾರೆ. ಎಸ್, ಇದು ಏನಾಗಿರ್ತಕ್ಕಂಥದ್ದು? ಹೊರಗಡೆ ಇರ್ತಕ್ಕಂಥದ್ದಕ್ಕೆ ಕೋಶ ಪೊರೆ ಅಥವಾ ಪದರು, ಸೆಲ್ ಮೆಂಬ್ರೇನ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಓಕೆ, ಒಳಗಡೆ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಲಿಕ್ವಿಡ್ ಪ್ರೆಸೆಂಟ್ ಈಸ್ ದೇ ಸೈಟೋಪ್ಲಾಸ್ಮಾ, ಕೋಶ ರಸ ಅಂತಂದು ಹೇಳಿ ಕರೀತಕ್ಕಂಥದ್ದು. ಮಿಡ್ಲಲ್ಲಿ ಏನಿದೆ ಅಂತಂದು ಹೇಳಿದ್ರೆ ನ್ಯೂಕ್ಲಿಯಸ್ ಇದೆ ಅಂತ ಹೇಳಿ ಹೇಳ್ತೀವಿ. ಎಸ್ ಮ್ಯಾಮ್, ನ್ಯೂಕ್ಲಿಯಸ್ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಐ ವಿಲ್ ಶೋ ಯು. ನ್ಯೂಕ್ಲಿಯಸ್ ಏನಾಗಿರ್ತಕ್ಕಂಥದ್ದು ಅಂತಂದರೆ ಇಟ್ಸ್ ಕವರ್ಡ್ ಬೈ ಏನಾಗಿರ್ತಕ್ಕಂಥದ್ದು? ಒಂದು ಪೊರೆಯಿಂದ ಆವೃತ ಆಗಿರ್ತಕ್ಕಂಥದ್ದು. ಅದಕ್ಕೆ ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಪ್ರೋಕ್ಯಾರಿಯೋಟಿಕ್ ಅಂತಂದು ಹೇಳಿ. ವೇಟ್ ಎ ಮಿನಿಟ್. ಇಟ್ಸ್ ನಾಟ್ ಹಿಯರ್. ಇಲ್ಲಿ ಶೋ ಮಾಡಿದರೆ ಗೊತ್ತಾಗ್ತಕ್ಕಂಥದ್ದು. ಇದು ಯೂಕ್ಯಾರಿಯೋಟಿಕ್ ಆ್ಯಕ್ಚುಲಿ. ದಿಸ್ ಈಸ್ ಯೂಕ್ಯಾರಿಯೋಟಿಕ್ ಆ್ಯಕ್ಚುಲಿ. ವೇಟ್ ಎ ಮಿನಿಟ್. ಇಲ್ಲಿ ಏನಾಗಿದೆ ಅಂತಂದು ಹೇಳಿದ್ರೆ ಸೆಲ್, ಇದು ಸೆಲ್ ಮೆಂಬ್ರೇನಾ, ಕೋಶ ಪೊರೆ ಅಂತಂದು ಹೇಳಿ ಕರಿತಕ್ಕಂಥದ್ದು. ಎಸ್ ಮ್ಯಾಮ್, ದಿಸ್ ಇಸ್. ಈ ನ್ಯೂಕ್ಲಿಯಸ್ಗೆ ಏನಾಗಿರುವುದಿಲ್ಲ ಅಂತಂದು ಹೇಳಿದ್ರೆ ಇಲ್ಲಿ ಒಂದು ಸ್ಮಾಲ್ ಪೊರೆ ಇತ್ತು ಅಂತಂದು ಹೇಳಿದ್ರೆ ಇದಕ್ಕೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತಂದು ಹೇಳಿ ಕರಿತಕ್ಕಂಥದ್ದು, ನ್ಯೂಕ್ಲಿಯರ್ ಪದರು ಅಂತಂದು ಹೇಳಿ ಕರಿತೀವಿ. ಇದು ಅಬ್ಸೆಂಟ್ ಆಗಿರ್ತಕ್ಕಂಥದ್ದು, ಇದು ಇಲ್ಲದೆ ಇರ್ತಕ್ಕಂಥದ್ದು. ಎಲ್ಲಿ ಅಂದರೆ ಪ್ರೋಕ್ಯಾರಿಯೋಟಿಕಲ್ಲಿ ಏನಾಗಿಲ್ಲ ಅಂತಂದು ಹೇಳಿದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಆಗಿಲ್ಲ. ನ್ಯೂಕ್ಲಿಯರ್ ಮೆಂಬ್ರೇನ್, ಹೌದು, ಸೆಲ್ ಮೆಂಬ್ರೇನ್ ಒಂದು ಡಿಫ್ರೆಂಟ್ ಇದೆ, ಕೋಶಪೊರೆ ಮತ್ತು ಕನ್ಫ್ಯೂಷನ್ ಮಾಡಬೇಡ್ರಿ. ನ್ಯೂಕ್ಲಿಯಸ್ ಸುತ್ತಲೂ ಏನಾಗಿರ್ತಕ್ಕಂಥದ್ದು? ಒಂದು ನ್ಯೂಕ್ಲಿಯಸ್ ಅನ್ನು ಆವರಿಸಿರ್ತಕ್ಕಂಥ ಪದರಿಗೆ ನ್ಯೂಕ್ಲಿಯರ್ ಪದರು ಅಂತಂದು ಹೇಳಿ ಕರಿತಕ್ಕಂಥದ್ದು. ಅದು ಎಲ್ಲಿ ಅಬ್ಸೆಂಟ್ ಆಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಪ್ರೋಕ್ಯಾರಿಯೋಟಿಕಲ್ಲಿ ಅಬ್ಸೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದೇ ಡಿಫ್ರೆನ್ಸ್. ಅದಕ್ಕೆ ಏನಂತ ಕರಿತೀವಿ ಅಂದರೆ ಇಮ್ಮ್ಯಾಚ್ಯೂರ್ ನ್ಯೂಕ್ಲಿಯಸ್, ಏನು ಪರಿಪಕ್ವತೆಯನ್ನು ಹೊಂದದೇ ಇರತಕ್ಕಂತಹ ನ್ಯೂಕ್ಲಿಯಸ್ ಅಂತಂದು ಹೇಳಿ ಕರಿತಕ್ಕಂಥದ್ದು ಇಮ್ಮ್ಯಾಚ್ಯೂರ್ ನ್ಯೂಕ್ಲಿಯಸ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಅರ್ಥ ಆಯ್ತಾ? ಹಾಗಾದ್ರೆ ಯೂಕ್ಯಾರಿಯೋಟಿಕ್ ಅಂದ್ರೆ ಏನ್ರಿ ಮ್ಯಾಮ್? ಅಗೇನ್ ಯು ಮತ್ತು ಕೈರಾಲಜಿ ಅಂತ ಬರ್ತಕ್ಕಂಥದ್ದು. ಯು ಅಂತಂದು ಹೇಳಂದ್ರೆ ಹೊಸ ನ್ಯೂಕ್ಲಿಯಸ್ನ ಅಧ್ಯಯನ. ಹೊಸ ನ್ಯೂಕ್ಲಿಯಸ್ನ ಅಧ್ಯಯನ ಅಂದ್ರೆ ಏನ್ರಿ ಮ್ಯಾಮ್? ಹೊಸ ನ್ಯೂಕ್ಲಿಯಸ್ನ ಅಧ್ಯಯನ ಅಂತಂದು ಹೇಳಂದ್ರೆ ಇಟ್ ಈಸ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್, ವೆಲ್ ಡಿಫೈನ್ಡ್, ವೆಲ್ ಡೆವಲಪ್ಡ್, ಮ್ಯಾಚ್ಯೂರ್ಡ್ ನ್ಯೂಕ್ಲಿಯಸ್.
ಹೊಸ ನ್ಯೂಕ್ಲಿಯಸ್ ಅಂದ್ರೆ ಮ್ಯಾಚ್ಯೂರ್ಡ್ ನ್ಯೂಕ್ಲಿಯಸ್ ಅಂತ ಹೇಳಿ ಕರೀತಕ್ಕಂಥದ್ದು. ಪರಿಪಕ್ವತೆಯನ್ನು ಹೊಂದಿರುವ ನ್ಯೂಕ್ಲಿಯಸ್ ಇದು. ಹೌದು, ಪರಿಪಕ್ವತೆ ಅಂದ್ರೆ ಏನ್ರಿ ಮ್ಯಾಮ್ ಅಂತಂದು ಹೇಳಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇತ್ತು ಅಂತಂದು ಹೇಳಂದ್ರೆ, ಇಫ್ ನ್ಯೂಕ್ಲಿಯರ್ ಪದರ ಉಪಸ್ಥಿತವಾಗಿತ್ತು ಅಂದ್ರೆ, ಪ್ರೆಸೆಂಟ್ ಆಗಿತ್ತು, ಉಪಸ್ಥಿತವಾಗಿತ್ತು ಅಂತಂದು ಹೇಳಿದ್ರೆ ಅದಕ್ಕೆ ಮ್ಯಾಚ್ಯೂರ್ಡ್ ನ್ಯೂಕ್ಲಿಯಸ್ ಅಂತಂದು ಹೇಳಿ ಕರೀತಕ್ಕಂಥದ್ದು, ಪರಿಪಕ್ವ, ವೆಲ್ ಡಿಫೈನ್ಡ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಸಿ, ದಿಸ್ ಇಸ್ ಯೂಕ್ಯಾರಿಯೋಟಿಕ್. ಹೌದು, ಇದು ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಏನಾಗಿರ್ತಕ್ಕಂಥದ್ದು, ನ್ಯೂಕ್ಲಿಯಸ್ ಇರ್ತಕ್ಕಂಥದ್ದು. ಈ ನ್ಯೂಕ್ಲಿಯಸ್ಗೆ ಏನಾಗ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಒನ್ ಮೆಂಬ್ರೇನ್, ಆರ್ಗನಲ್ಸ್ ಆರ್ ದೇರ್. ನಾನು ಆಮೇಲೆ ಮುಂದೆ ಕ್ಲಾಸಲ್ಲಿ ಹೇಳ್ಕೊಡೋಣ ಆರ್ಗನಲ್ಸ್ಗಳ ಬಗ್ಗೆ. ಸೊ ಒನ್ ಮೆಂಬ್ರೇನ್ ಈಸ್ ಕವರ್ಡ್, ಅದಕ್ಕೆ ಒಂದು ಮೆಂಬ್ರೇನ್ ಏನಾಗ್ತಕ್ಕಂಥದ್ದು, ಕವರ್ ಆಗ್ತಕ್ಕಂಥದ್ದು. ಅದಕ್ಕೆ ಏನಂತ ಕರಿತೀವಿ ನಾವು ಅಂತಂದು ಹೇಳಿದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಕವರಿಂಗ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಓಕೆ, ಈ ಮೆಂಬ್ರೇನ್ ಕವರ್ ಆಯ್ತಲ್ಲ. ಸೊ ಲೈಕ್ ದಿಸ್ ಏನಾಗಿರ್ತಕ್ಕಂಥದ್ದು ಅಂದ್ರೆ ನ್ಯೂಕ್ಲಿಯಸ್ಗೂ ಏನಾಗಿರ್ತಕ್ಕಂಥದ್ದು, ಮೆಂಬ್ರೇನ್ ಕವರಿಂಗ್ ಇರ್ತಕ್ಕಂಥದ್ದು. ಆ ಮೆಂಬ್ರೇನ್ ಕವರಿಂಗಿಗೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳಿ ಕರೀತಕ್ಕಂಥದ್ದು. ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಆಗಿತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ, ಮ್ಯಾಚ್ಯೂರ್ಡ್ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಮ್ಯಾಚ್ಯೂರ್ಡ್ ಪರಿಪಕ್ವತೆಯನ್ನು ಹೊಂದಿರತಕ್ಕಂತಹ ನ್ಯೂಕ್ಲಿಯಸ್ ಎಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಯೂಕ್ಯಾರಿಯೋಟಿಕ್ ಜೀವಿಗಳಲ್ಲಿ, ಯೂಕ್ಯಾರಿಯೋಟಿಕ್ ಕೋಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಹೌದಾ, ಪ್ರೋ ಮತ್ತು ಯುಗೆ ವ್ಯತ್ಯಾಸ ಗೊತ್ತಾಯ್ತಾ? ಪ್ರೋಕ್ಯಾರಿಯೋಟಿಕ್ ಅಂತಂದು ಹೇಳಂದ್ರೆ ಪರಿಪಕ್ವತೆಯನ್ನ ಹೊಂದದೇ ಇರತಕ್ಕಂತಹ ನ್ಯೂಕ್ಲಿಯಸ್ ಅಂತ ಹೇಳಿ ಕರೀತಕ್ಕಂಥದ್ದು. ಅರ್ಥ ಏನು ಅಂದ್ರೆ ಅಲ್ಲಿ ನ್ಯೂಕ್ಲಿಯರ್ ಪದರು ಉಪಸ್ಥಿತವಾಗಿರುವುದಿಲ್ಲ. ಯೂಕ್ಯಾರಿಯೋಟಿಕ್ ಅಂತಂದು ಹೇಳಂದ್ರೆ ಹೊಸ ನ್ಯೂಕ್ಲಿಯಸ್ ಅಂದ್ರೆ ಪರಿಪಕ್ವತೆಯನ್ನು ಹೊಂದಿರತಕ್ಕಂತಹ ನ್ಯೂಕ್ಲಿಯಸ್. ಪರಿಪಕ್ವತೆಯನ್ನು ಹೊಂದಿರತಕ್ಕಂತಹ ನ್ಯೂಕ್ಲಿಯಸ್ ಅಂದ್ರೆ ಅಲ್ಲಿ ನ್ಯೂಕ್ಲಿಯರ್ ಪದರು ಉಪಸ್ಥಿತವಾಗಿರ್ತಕ್ಕಂಥದ್ದು. ಡಿಫರೆನ್ಸ್ ಗೊತ್ತಾಗ್ತಾ ಇದೆಯಾ ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ಗೆ? ಎಸ್ ಮ್ಯಾಮ್, ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇದ್ರದ್ದು ಸೈಜ್ ಎಷ್ಟು ಮ್ಯಾಮ್? ಇದ್ರದ್ದು ಸೈಜ್ ಎಷ್ಟು, ಇದ್ರ ಗಾತ್ರ ಎಷ್ಟು, ಅದ್ರ ಗಾತ್ರ ಎಷ್ಟು ಅಂತ ಕೇಳಿದ್ರೆ ವಾಟ್ ಈಸ್ ದ ಸೈಜ್ ಆಫ್ ಪ್ರೋಕ್ಯಾರಿಯೋಟಿಕ್ ಅಂಡ್ ಯೂಕ್ಯಾರಿಯೋಟಿಕ್? ಪ್ರೋಕ್ಯಾರಿಯೋಟಿಕ್ ಅದು ಸೈಜ್ ಎಷ್ಟಿರುತ್ತೆ ಅಂತಂತ ಹೇಳಿದ್ರೆ 0.1 ಮೈಕ್ರಾನ್ ಟು 0.1 ಮೈಕ್ರಾನ್ ಟು 10 ಮೈಕ್ರಾನ್ ಅಂತ ಹೇಳಿ ಕರೀತಕ್ಕಂಥದ್ದು. ದಿಸ್ ಇಸ್ 10 ಮೈಕ್ರಾನ್. ಓಕೆ, ಹಾಗಾದ್ರೆ ಯೂಕ್ಯಾರಿಯೋಟಿಕ್ ಅದು ಗಾತ್ರ ಎಷ್ಟಿರುತ್ತೆ ಮ್ಯಾಮ್ ಅಂತಂದು ಹೇಳಿದ್ರೆ 5 ಮೈಕ್ರಾನ್ ಟು 100 ಮೈಕ್ರಾನ್. 5 ಮೈಕ್ರಾನ್ ಟು 100 ಮೈಕ್ರಾನ್ ಅಂತಂದು ಹೇಳಿ ಕರಿತೀವಿ. ಎಸ್ ಡನ್? ಎಸ್ ಮ್ಯಾಮ್. 5 ಮೈಕ್ರಾನ್ ಟು ಗಾತ್ರ. ಒಂದೇದು ಗೊತ್ತಾಯ್ತಾ? ಒಂದೇ ಡಿಫರೆನ್ಸ್ ಏನಾಗಿರ್ತಕ್ಕಂಥದ್ದು, ಇದರಲ್ಲಿ ನ್ಯೂಕ್ಲಿಯರ್ ಪದರ ಅನುಪಸ್ಥಿತವಾಗಿರ್ತಕ್ಕಂಥದ್ದು, ಇಲ್ಲಿ ನ್ಯೂಕ್ಲಿಯರ್ ಪದರು ಉಪಸ್ಥಿತವಾಗಿರ್ತಂಥ. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಪರಿಪಕ್ವವಾಗಿರ್ತಕ್ಕಂಥ ನ್ಯೂಕ್ಲಿಯಸ್, ಇದಕ್ಕೆ ಪರಿಪಕ್ವತೆಯನ್ನು ಹೊಂದದೇ ಇರತಕ್ಕಂತಹ ನ್ಯೂಕ್ಲಿಯಸ್ ಅಂತಂದು ಹೇಳಿ ಕರೆದಿರ್ತಕ್ಕಂಥದ್ದು. ಎಸ್ ಮ್ಯಾಮ್. ಎಸ್ ಡನ್ ಮ್ಯಾಮ್. ಎಸ್ ಡನ್ ಮ್ಯಾಮ್. ಹಾಗಾದ್ರೆ ನಾನು ಏನು ಅಂತಂದು ಹೇಳಿದ್ರೆ ಈ ಒಂದು ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ಗಳನ್ನ ತೋರಿಸ್ತಾ ಇದ್ದೆ ನಿಮಗೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವೊಂದಿಷ್ಟು ಕಣದಂಗಗಳು ಕಂಡು ಬರ್ತಾ ಇದ್ದಾವೆ. ನಿಮಗೆ ಕಂಡು ಬರ್ತಾ ಇದ್ದಾವ? ಇಲ್ಲೂ ಕಂಡು ಬರ್ತಾ ಇದೆ. ಸೋ ಮೆನಿ ಆರ್ಗನಲ್ಸ್, ಕಣದಂಗಗಳು ಕಂಡು ಬರ್ತಾ ಇದ್ದಾವೆ. ಹೌದು, ಸೊ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ವಿ. ಸೋ ಮೆನಿ ಆರ್ಗನಲ್ಸ್, ಇಲ್ಲಿ 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 ಬಹಳಷ್ಟು ಆರ್ಗನಲ್ಸ್ಗಳು ಕಂಡು ಬರ್ತಾ ಇದ್ದಾವೆ. ಎಸ್ ಮ್ಯಾಮ್, ಕಂಡು ಬರ್ತಾ ಇದೆ. ಹಾಗಾದ್ರೆ ಅವಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಚಿಕ್ಕ ಚಿಕ್ಕ ಕಣದಂಗಗಳು ಅಂತ. ಕಣದಲ್ಲಿ ಇರ್ತಕ್ಕಂಥ, ಕಣ ಅಂದ್ರೇನು ಸೆಲ್, ಸೆಲ್ಲಲ್ಲಿ ಇರ್ತಕ್ಕಂಥ ಅಂಗಗಳು ಕಣದಂಗಗಳು, ಸೆಲ್ಲಲ್ಲಿ ಇರ್ತಕ್ಕಂಥ ಅಂಗಗಳು ಕಣದಂಗಗಳು. ಹಾಗಾದ್ರೆ ಮ್ಯಾಮ್ ಯೂಕ್ಯಾರಿಯೋಟಿಕ್ ಅಲ್ಲಿ ಮತ್ತು ಪ್ರೋಕ್ಯಾರಿಯೋಟಿಕ್ ಅಲ್ಲಿ ಕಣದಂಗಗಳು ಕಂಡು ಬರ್ತಾವ? ಏನು ಯೂಕ್ಯಾರಿಯೋಟಿಕ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಎಸ್ ಆಫ್ ಕೋರ್ಸ್ ಆರ್ಗನಲ್ಸ್ ಆರ್ ಪ್ರೆಸೆಂಟ್, ಉಪಸ್ಥಿತವಾಗಿರ್ತಕ್ಕಂಥದ್ದು. ಆದ್ರೆ ಏನು ಪ್ರೋಕ್ಯಾರಿಯೋಟಿಕ್ ಅಲ್ಲಿ ಏನಾಗಿರ್ತಕ್ಕಂಥದ್ದು ಕಣದಂಗಗಳು ಕಂಡು ಬರುವುದಿಲ್ಲ. ಕಣದಂಗಗಳು ಏನಾಗುವುದಿಲ್ಲ, ಕಂಡು ಬರುವುದಿಲ್ಲ, ಅಬ್ಸೆಂಟ್ ಇರ್ತಕ್ಕಂಥದ್ದು. ಇಲ್ಲಿ ಏನಾಗಿರ್ತಕ್ಕಂಥದ್ದು ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು, ಉಪಸ್ಥಿತವಾಗಿರ್ತಕ್ಕಂಥದ್ದು. ಎಸ್ ಮ್ಯಾಮ್, ಉಪಸ್ಥಿತವಾಗಿವೆ. ಥರ್ಡ್ ಡಿಫರೆನ್ಸ್ ಆಯ್ತಾ? ಎಸ್ ಮ್ಯಾಮ್, ಥರ್ಡ್ ಡಿಫರೆನ್ಸ್ ಆಯ್ತು ಈಗ. ಹೌದು, ಅವ್ರು ಎರಡು ಕೇಳಿದ್ದಾರೆ. ಹೌದು, ಸೊ ಅದ್ರ ಜೊತೆಗೆ ಏನಾಗಿರ್ತಕ್ಕಂಥದ್ದು. ಹಾಗಾದ್ರೆ ಮ್ಯಾಮ್ ಎಲ್ಲ ಸೆಲ್ ಆರ್ಗನ್ಸ್ಗಳು ಪ್ರೆಸೆಂಟ್ ಆಗಿರ್ತಾವ. ಸೆಲ್ ಆರ್ಗನಲ್ಸ್ಗಳು ಅಂತಂದು ಹೇಳಿದ್ರೆ ಲೆಟ್ ಮೀ ಕ್ಲಾರಿಫೈ. ನಿಮಗೆಲ್ಲರಿಗೂ ಗೊತ್ತಿದೆ ಏನು ಅಂತಂದು ಹೇಳಿದ್ರೆ ಕಣದಲ್ಲಿ, ನಮ್ಮ ಸೆಲ್ಲಲ್ಲಿ, ಕೋಶದಲ್ಲಿ ಏನಾಗಿರ್ತಕ್ಕಂಥದ್ದು ಮೈಟೋಕಾಂಡ್ರಿಯಾ ಇದೆ. ಎಸ್ ಮ್ಯಾಮ್, ಮೈಟೋಕಾಂಡ್ರಿಯಾ ಇದೆ. ಅದ್ರ ಜೊತೆಗೆ ಏನಾಗಿರುತ್ತೆ ಲೈಸೋಸೋಮ್ ಇದೆ, ರೈಬೋಸೋಮ್ ಇದೆ, ಗಾಲ್ಗಿ ಕಾಂಪ್ಲೆಕ್ಸ್ ಇದೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ. ಇದಾವ ಇವಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ ಕೋಶದ ಕಣದಂಗಗಳು ಅಂತ ಹೇಳಿ ಕರಿತೀವಿ. ಈ ಕೋಶದ ಕಣದಂಗಗಳು ಏನಾಗಿರ್ತಕ್ಕಂಥದ್ದು ಪ್ರೋಕ್ಯಾರಿಯೋಟಿಕ್ ಅಲ್ಲಿ ಅಬ್ಸೆಂಟ್ ಆಗಿರ್ತಕ್ಕಂಥದ್ದು, ಅದೇ ಯೂಕ್ಯಾರಿಯೋಟಿಕ್ ಅಲ್ಲಿ ಏನಾಗಿರ್ತಕ್ಕಂಥದ್ದು ಪ್ರೆಸೆಂಟ್ ಆಗಿರುತ್ತೆ. ಹಾಗಾದ್ರೆ ಮ್ಯಾಮ್ ಎಲ್ಲ ಕೋಶ ಕಣದಂಗಗಳು ಈ ಪ್ರೋಕ್ಯಾರಿಯೋಟಿಕ್ ಅಲ್ಲಿ ಅಬ್ಸೆಂಟ್ ಆಗಿರ್ತಾವ? ಇಲ್ಲ, ಒಂದು ಎಕ್ಸೆಪ್ಷನ್ ಇದೆ. ಸೈನ್ಸ್ ಇಟ್ ಸೆಲ್ಫ್ ಈಸ್ ಎಕ್ಸೆಪ್ಷನ್. ಎಕ್ಸೆಪ್ಷನ್ ಇರಲಿಲ್ಲ ಅಂದ್ರೆ ಸೈನ್ಸ್ ಆಗುದಿಲ್ಲ ಅದು. ಹೌದು,
ಸೊ ಏನು ಅಂತಂದು ಹೇಳಂದ್ರೆ ರೈಬೋಸೋಮ್ ಅನ್ನ ಹೊರತುಪಡಿಸಿ, ಹೌದು, ರೈಬೋಸೋಮ್ ಅನ್ನ ಹೊರತುಪಡಿಸಿ, ರೈಬೋಸೋಮ್ ಏನಾಗಿರ್ತಕ್ಕಂಥದ್ದು ಪ್ರೊಕ್ಯಾರಿಯೋಟಿಕಲ್ಲೂ ಕಂಡು ಬರ್ತಕ್ಕಂಥದ್ದು, ರೈಬೋಸೋಮ್ ಏನಾಗಿರ್ತಕ್ಕಂಥದ್ದು ಪ್ರೊಕ್ಯಾರಿಯೋಟಿಕಲ್ಲೂ ಕಂಡು ಬರ್ತಕ್ಕಂಥದ್ದು, ರೈಬೋಸೋಮ್ ಏನಾಗಿರ್ತಕ್ಕಂಥದ್ದು ಯೂಕ್ಯಾರಿಯೋಟಿಕಲ್ಲೂ ಕಂಡು ಬರ್ತಕ್ಕಂಥದ್ದು. ಫೌಂಡ್ ಬೋತ್. ಹೌದು, ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ ಮುಂದೆ, ಏನು ಎರಡು ಪ್ರೋ ಮತ್ತು ಯು ಎರಡು ಕೋಶದಲ್ಲಿ ಕಂಡು ಬರುವ ಕಣದಂಗ ಯಾವುದು? ರೈಬೋಸೋಮ್. ಎರಡು ಕೋಶದಲ್ಲಿ ಕಂಡು ಬರ್ತಕ್ಕಂಥದ್ದು ರೈಬೋಸೋಮ್. ಹೌದು, ಅದಕ್ಕೆ ಇದನ್ನ ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಸಾರ್ವತ್ರಿಕ ಕಣದಂಗ. ಪ್ರೊಕ್ಯಾರಿಯೋಟಿಕ್ ಕೋಶದಲ್ಲೂ ಕಂಡು ಬರುತ್ತೆ, ಯೂಕ್ಯಾರಿಯೋಟಿಕ್ ಕೋಶದಲ್ಲೂ ಕಂಡು ಬರುತ್ತೆ. ಹೀಗಾಗಿ ಇದಕ್ಕೆ ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಯೂನಿವರ್ಸಲ್ ಕಾಂಪೋನೆಂಟ್, ಸಾರ್ವತ್ರಿಕ ಕಣದಂಗ ಅಂತಂದು ಹೇಳಿ ಕರೀತಕ್ಕಂಥದ್ದು. ಸಾರ್ವತ್ರಿಕ ಕಣದಂಗ, ಯೂನಿವರ್ಸಲ್ ಕಾಂಪೋನೆಂಟ್. ಓಕೆ, ಡನ್ ಮ್ಯಾಮ್. ಎಸ್ ಮ್ಯಾಮ್. ಹೌದಾ? ಹಾಗಾದ್ರೆ ನಾವು ಪ್ರೊಕ್ಯಾರಿಯೋಟಿಕಲ್ಲಿ ರೈಬೋಸೋಮ್ ಮತ್ತು ಯೂಕ್ಯಾರಿಯೋಟಿಕಲ್ ರೈಬೋಸೋಮ್ ಒಂದೇ ವಿಧದಲ್ಲಿ ಇರುತ್ತಾ? ಹೆಂಗೆ ಐಡೆಂಟಿಫೈ ಮಾಡೋದು, ಇದನ್ನ ಹೆಂಗೆ ಗುರುತಿಸೋದು? ಹೌದಲ್ಲ, ಪ್ರಶ್ನೆ ಬರುತ್ತಲ್ಲ ತಲೆಯಲ್ಲಿ. ಬರುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ಈ ಪ್ರೊಕ್ಯಾರಿಯೋಟಿಕಲ್ಲಿ 70S ಟೈಪ್ ಏನು ಕಂಡು ಬರ್ತಕ್ಕಂಥದ್ದು? ರೈಬೋಸೋಮ್ ಕಂಡು ಬರ್ತಕ್ಕಂಥದ್ದು. ಎಸ್ ಮ್ಯಾಮ್. ಯೂಕ್ಯಾರಿಯೋಟಿಕಲ್ಲಿ ಏನಾಗ್ತಕ್ಕಂಥದ್ದು? 80S ಟೈಪ್ ರೈಬೋಸೋಮ್ಗಳು ಕಂಡು ಬರ್ತಕ್ಕಂಥದ್ದು. ಹೌದು, 70S ಬಗೆಯ ರೈಬೋಸೋಮ್ಗಳು ಪ್ರೊಕ್ಯಾರಿಯೋಟಿಕಲ್ಲಿ ಕಂಡು ಬಂದರೆ 80S ಟೈಪ್ ಬಗೆಯ ಏನು ರೈಬೋಸೋಮ್ಗಳು ಯೂಕ್ಯಾರಿಯೋಟಿಕಲ್ಲಿ ಕಂಡು ಬರ್ತಕ್ಕಂಥದ್ದು. ಎಸ್ ಮ್ಯಾಮ್. ಹೌದಾ? ಹಾಗಾದ್ರೆ ಮ್ಯಾಮ್ 70S ಟೈಪ್ ಅಂದ್ರೇನು? 80 ರೈಬೋಸೋಮ್ಗಳನ್ನು ಹೇಳೋಣ, ಆದ್ರೆ ಒಂಚೂರು ಹೇಳೋಗೋಣ ಇಲ್ಲ. ಹೌದು, ಸೊ ನಮ್ಗೆ ಪೆನ್ ಸಿಕ್ತು ಅಂತಂದು ಹೇಳಿದ್ರೆ ಬಿಡುವುದಿಲ್ಲ, ಎಲ್ಲರೂ ಹೇಳ್ತೀವಿ ನಾವು. ಹೌದಾ? ನೀವು ಹೇಳ್ತೀರಿ, ನಾವು ಹೇಳ್ತೀವಿ. ಹೌದು, ಇಲ್ಲಿ ಏನಾಗಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಒಂದು ಲಾರ್ಜ್ ಯೂನಿಟ್ ಬರುತ್ತೆ. ಎಲ್ಲಿ? ರೈಬೋಸೋಮ್ 70S ಟೈಪ್ ಅಲ್ಲಿ ಒಂದು ಲಾರ್ಜ್ ಯೂನಿಟ್ ಬರುತ್ತೆ, ಒಂದು ಏನ್ ಬರ್ತಕ್ಕಂಥದ್ದು ಸ್ಮಾಲ್ ಯೂನಿಟ್, ಒಂದು ದೊಡ್ಡ ಏನಾಗಿರ್ತಕ್ಕಂಥದ್ದು ವಿಭಾಗ ಅಂತ ಹೇಳಿ ಕರಿತೀರಲ್ಲ. ಸೊ ಒಂದು ಲಾರ್ಜ್ ಯೂನಿಟ್ ಬರುತ್ತೆ, ಒಂದು ಸ್ಮಾಲ್ ಯೂನಿಟ್. ಒಂದು ಲಾರ್ಜ್ ಯೂನಿಟ್ 50S ಬರುತ್ತೆ, ಸ್ಮಾಲ್ ಯೂನಿಟ್ ಎಸ್ ಬರ್ತಕ್ಕಂಥದ್ದು 30S. ರೈಬೋಸೋಮ್ ಅನ್ನ ಹೇಳ್ಬೇಕಾದ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ. 70S 80S ಮ್ಯಾಮ್. ಮೇಲೆ 70S ಐತ್ರಿ, ಕೆಳಗೆ 80 ಆತ್ರಿ. ಇದು ಏನು ಅಂತಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ, ಇದು ಬಯಾಲಜಿ. ಇದು ಮೇಲೆ 70S ಬರ್ದಿರಿ, ಕೆಳಗೆ 80S ಬರ್ದ್ರಿ ಮ್ಯಾಮ್. 80S ಇದು ಮ್ಯಾಥಮೆಟಿಕ್ಸ್ ಅಲ್ಲ, ಇದು ಬಯಾಲಜಿ. ಹೌದು, 70S ಅಲ್ಲಿ ಎಕ್ಸಾಮ್ ಅಲ್ಲಿ ಬರುತ್ತೆ. 70S ಬಗೆಯ ರೈಬೋಸೋಮ್ಗಳು ಪ್ರೊಕ್ಯಾರಿಯೋಟಿಕಲ್ಲಿ ಕಂಡು ಬಂದಾಗ ಅದರ ದೊಡ್ಡ ಭಾಗ ಯಾವುದು? ದೊಡ್ಡ ಭಾಗ 50S ಇರುತ್ತೆ. ಅದರ ಚಿಕ್ಕ ಭಾಗ ಏನಾಗಿರ್ತಕ್ಕಂಥದ್ದು 30S. ಒಂದು ಲಾರ್ಜ್, ನೀವು ರೈಬೋಸೋಮ್ ನೋಡಿದಾಗ ಅನ್ಸುತ್ತೆ ಒಂದು ಲಾರ್ಜ್ ಯೂನಿಟ್ ಹಾಕಿರ್ತಾನೆ, ಕೆಳಗಡೆ ಒಂದು ಸ್ಮಾಲ್ ಯೂನಿಟ್ ಹಾಕಿರ್ತಾನ. ಎಸ್, ದಿಸ್ ಇಸ್ ಲಾರ್ಜರ್ ಯೂನಿಟ್, ದಿಸ್ ಇಸ್ ಸ್ಮಾಲರ್ ಯೂನಿಟ್. ಇದು 50S ಇರುತ್ತೆ, ಒಂದು 60. ಹಾಗೆ ಇದರಲ್ಲಿ ಬಂದ್ರೆ ಒಂದು ಲಾರ್ಜ್ ಯೂನಿಟ್ ಬರುತ್ತೆ, ದೊಡ್ಡ ಘಟಕ ಬರುತ್ತೆ, ಒಂದು ಏನಾಗಿರ್ತಕ್ಕಂಥದ್ದು ಚಿಕ್ಕ ಘಟಕ ಬರ್ತಕ್ಕಂಥದ್ದು ಸ್ಮಾಲ್ ಯೂನಿಟ್. ಚಿಕ್ಕ ಘಟಕ ಬರ್ತಕ್ಕಂಥದ್ದು ಒಂದು ದೊಡ್ಡ ಘಟಕ. ಹಾಗಾದ್ರೆ 80S ಅಂದ್ರೆ 40-40 ಆಗುತ್ತೆ, ಇಲ್ಲ 60-40 ಆಗುತ್ತೆ. 60S ಬರ್ತಕ್ಕಂಥದ್ದು. ಮತ್ತೊಂದು ಯಾವುದು ಅಂದ್ರೆ 40S ಬರ್ತಕ್ಕಂಥದ್ದು. ಹೌದಾ? ಎಸ್. ಹಾಗಾದ್ರೆ ಎಕ್ಸಾಮ್ ಅಲ್ಲಿ 80S ಬಗೆಯ ರೈಬೋಸೋಮ್ಗಳು ಯೂಕ್ಯಾರಿಯೋಟಿಕಲ್ಲಿ ಕಂಡು ಬಂದಾಗ ಅದರ ದೊಡ್ಡ ಘಟಕ ಎಷ್ಟು ಇರುವುದು ಅಂತ ಕೇಳಿದ್ರೆ 60S. ಅದರ ಚಿಕ್ಕ ಘಟಕದ ಬೆಲೆ ಎಷ್ಟಾಗಿರ್ತಕ್ಕಂಥದ್ದು 40S ಆಗಿರ್ತಕ್ಕಂಥದ್ದು. ಎರಡು ಕೂಡಿದ್ರೆ 100. ಮ್ಯಾಥಮೆಟಿಕ್ಸ್ ಅಲ್ಲ, ಇದು ಬಯಾಲಜಿ. ಹೌದು. ಎಸ್ ಮ್ಯಾಮ್. ಎಸ್ ಅಂದ್ರೆ ಏನ್ರಿ ಮ್ಯಾಮ್? ಎಸ್ ಅಂದ್ರೆ ಏನ್ರಿ? ಹೌದು, ಎಸ್ ಅಂತಂದು ಹೇಳಿದ್ರೆ ಇಟ್ಸ್ ಅ ಸ್ವೆಡ್ಬರ್ಗ್ ಕಾನ್ಸ್ಟೆಂಟ್ ಅಂತಂದ್ರೆ, ಸ್ವೆಡ್ಬರ್ಗ್ ಅಂತಂದು ಹೇಳಿ ಕರಿತೀವಿ, ಅಥವಾ ಸೆಡಮೆಂಟೇಷನ್ ಕೋಯಿಫಿಷಿಯಂಟ್ ಅಂತಂದು ಹೇಳಿ ಕರಿತಕ್ಕಂಥ. ಎಸ್ ಮೀನ್ಸ್ ಸ್ವೆಡ್ಬರ್ಗ್ ಆರ್ ಸೆಡಮೆಂಟೇಷನ್ ಕೋಯಿಫಿಷಿಯಂಟ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಹೌದು, ಸ್ವೆಡ್ಬರ್ಗ್ ಆರ್ ಸೆಡಮೆಂಟೇಷನ್ ಕೋಯಿಫಿಷಿಯಂಟ್. ಹೌದು, ಆಲ್ಕೋಹಾಲ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಪೊಲೀಸ್ ಹೇಳ್ತಾರೆ ಏನು ಅಂತಂದು ಹೇಳಿದ್ರೆ ಒಂದು ಮಷಿನ್ ಹಿಡ್ಕೊಂಬಂದಿರ್ತಾರೆ, ಇದರಲ್ಲಿ ಊದು ಅಂತ ಹೇಳ್ತಾರೆ. ಹೌದಾ? ಒಂದು ಮಷಿನ್ ಇಟ್ಟು ಉಫ್ ಉಫ್ ಅನ್ರಿ ಅಂತ ಹೇಳ್ತಾರೆ, ಅಂತೀರಾ ನೀವು? ಉಫ್ ಅಂತೀರಾ? ಎಸ್ ಅಂದ ತಕ್ಷಣ ಅವ್ರು ಹೇಳ್ತಾರೆ, ಐಡೆಂಟಿಫೈ ಮಾಡ್ತಾರೆ ಡ್ರಿಂಕ್ ಮಾಡಿದಾರಾ ಇಲ್ಲೋ. ಮ್ಯಾಮ್ ಹೆಂಗೆ ಗೊತ್ತಾಗುತ್ತೆ ರೀ ಒಂದು ಸೆಕೆಂಡಲ್ಲಿ ಅಂತಂದು ಹೇಳಿದ್ರೆ ಬೇಸ್ಡ್ ಆನ್ ಸೆಂಟ್ರಿಫಿಗಲ್ ಪ್ರಿನ್ಸಿಪಲಲ್ಲಿ ಏನಾಗ್ತಕ್ಕಂಥದ್ದು ಬಿಗ್ ಪಾರ್ಟಿಕಲ್ಸ್ ಮೇಲೆ ಬರ್ತಕ್ಕಂಥದ್ದು, ಸ್ಮಾಲ್ ಪಾರ್ಟಿಕಲ್ಸ್ಗಳು ಕೆಳಗಡೆ ಹೋಗ್ತಕ್ಕಂಥದ್ದು, ಅದಕ್ಕೆ ಸ್ವೆಡ್ಬರ್ಗ್ ಅಂತ ಕರಿತೀವಿ, ಅದೇ ಅಥವಾ ಸೆಡಮೆಂಟೇಷನ್ ಕೋಯಿಫಿಷಿಯಂಟ್ ಅಂತ ಹೇಳಿನೂ ಕರಿತಕ್ಕಂಥದ್ದು. ಆಮೇಲೆ ಮುಂದೆ ರೈಬೋಸೋಮ್ ಹೇಳಬೇಕಾದ್ರೆ ನೀಟಾಗಿ ಹೇಳೋಣ, ಅದೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಇಲ್ಲಿ ಏನು ರೈಬೋಸೋಮ್ ಮೇಲೆ ಇದು ಸಾರ್ವತ್ರಿಕ ಕಣ. ಹೌದು, ಎಸ್ ಮ್ಯಾಮ್, ಅಗ್ರಿ. ಇನ್ನೊಂದು ಪ್ರಶ್ನೆ ಬರುತ್ತೆ, ಏನು ಅಂತಂತ ಹೇಳಿದ್ರೆ ಕೋಶದ ಅತ್ಯಂತ ಚಿಕ್ಕ ಕಣದಂಗ ಯಾವುದು? ಸ್ಮಾಲೆಸ್ಟ್ ಸೆಲ್ ಆರ್ಗನಲ್. ಕೋಶದ ಅತ್ಯಂತ ಚಿಕ್ಕ ಕಣದಂಗ ಸ್ಮಾಲೆಸ್ಟ್
ಚಿಕ್ಕ ಕಣದಂಗ ಎಲ್ಲಿದು ಕೋಶದ್ದು ಚಿಕ್ಕ ಕಣದಂಗ ಯಾವುದಾಗಿರ್ತಕ್ಕಂಥದ್ದು ರೈಬೋಸೋಮ್ ರೀ ರೈಬೋಸೋಮ್ ಸಾರ್ವತ್ರಿಕ ಕಣದಂಗನ ಹೌದು. ಯಾಕೆ ಸಾರ್ವತ್ರಿಕ? ಇದು ಪ್ರೋಕ್ಯಾರಿಟಿಕಲ್ಲೂ ಕಂಡು ಬರುತ್ತೆ, ಯುಕ್ಯಾರಿಟಿಕಲ್ಲೂ ಕಂಡು ಬರ್ತಕ್ಕಂಥದ್ದು. ಕೋಶದ ಅತ್ಯಂತ ಚಿಕ್ಕ ಕಣದಂಗ ಯಾವುದಾಗಿರ್ತಕ್ಕಂಥದ್ದು ರೈಬೋಸೋಮ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಚಿಕ್ಕ ಕಣದಂಗ ಇದೆ ಅಂದ್ರೆ ಮೇಡಮ್ ದೊಡ್ಡ ಕಣದಂಗ ಇದೆಯಾ? ಎಸ್ ಮ್ಯಾಮ್, ಲಾರ್ಜೆಸ್ಟ್ ಸೆಲ್ ಆರ್ಗನಲ್ ಇದೆ, ಅತಿ ದೊಡ್ಡದಾಗಿರ್ತಕ್ಕಂತಹ ಕಣದಂಗ ಇದೆ. ಯಾವುದು ದೊಡ್ಡ ಕಣದಂಗ ಅಂತ ಕೇಳಿದ್ರೆ ನ್ಯೂಕ್ಲಿಯಸ್. ಕೋಶದ ಅತ್ಯಂತ ದೊಡ್ಡ ಕಣದಂಗ ಯಾವುದಾಗಿರ್ತಕ್ಕಂಥದ್ದು ನ್ಯೂಕ್ಲಿಯಸ್. ಎಸ್ ಮ್ಯಾಮ್, ನ್ಯೂಕ್ಲಿಯಸ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಎರಡನೆಯ ಅತಿ ದೊಡ್ಡ ಕಣದಂಗ ಸೆಕೆಂಡ್ ಲಾರ್ಜೆಸ್ಟ್ ಸೆಲ್ ಆರ್ಗನಲ್ ಯಾವುದಾಗಿರ್ತಕ್ಕಂಥದ್ದು ಮೈಟೋಕಾಂಡ್ರಿಯಾ. ಎಷ್ಟು ಬೇಕಾದಷ್ಟು ಕ್ವಶನ್ಸ್ಗಳನ್ನು ನಾವು ಫ್ರೇಮ್ ಮಾಡ್ಕೋಬಹುದು, ಎಷ್ಟು ಬೇಕಾದಷ್ಟು. ಒಂದು ಏನಂದ್ರೆ ಸ್ಮಾಲ್ ಸಿಂಪಲ್ ಟಾಪಿಕ್ ಹಿಡಿದಾಗ ಆ ಟಾಪಿಕಲ್ಲಿ ಹಿಂದೆ ಮುಂದೆ ಹೋದಾಗ ಸಾವಿರಾರು ಪ್ರಶ್ನೆಗಳು ನಾವೇ ಏನು ಮಾಡ್ಬೋದು ಅಂತ ಹೇಳಿದ್ರೆ ಫ್ರೇಮ್ ಮಾಡ್ಬೋದು. ಯಾವಾಗ ಆ ಥರದ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತೀವಿ ಅವಾಗ ಏನಾಗ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ಗಳ ಟಚ್ ಸಿಗ್ತಕ್ಕಂಥದ್ದು, ಅದರ್ವೈಸ್ ಮಲ್ಟಿಪಲ್ ಚಾಯ್ಸ್ ಟಚ್ ಆಗೋದಿಲ್ಲ. ಎರಡನೇ ಅತಿ ದೊಡ್ಡ ಕಣದಂಗ ಯಾವುದಾಗಿರ್ತಕ್ಕಂಥದ್ದು ಮೈಟೋಕಾಂಡ್ರಿಯಾ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಮ್ಯಾಮ್ ಪ್ರೋಕ್ಯಾರಿಟಿಕ್ ಮತ್ತು ಯುಕ್ಯಾರಿಟಿಕ್ಗೆ ಉದಾಹರಣೆಗಳನ್ನ ಕೊಡ್ರಿ. ಕೊಡುನು ಯಾರಿಲ್ಲ ಅಂದಾರ? ಹೌದು. ಸೊ ಪ್ರೋಕ್ಯಾರಿಟಿಕ್ಗೆ ಉದಾಹರಣೆಗಳು ಬ್ಯಾಕ್ಟೀರಿಯಾ. ಎಸ್ ಮ್ಯಾಮ್, ಬ್ಯಾಕ್ಟೀರಿಯಾ. ಅದ್ರ ಜೊತೆಗೆ ಬ್ಲೂ ಗ್ರೀನ್ ಅಲ್ಗೆ, ನೀಲಿ ಹಸಿರು ಶೈವಲ, ನೀಲು ಹಸಿರು ಶೈವಲ, ಇದಕ್ಕೆ ಏನಂತ ಕರಿತೀವಿ ಬ್ಲೂ ಗ್ರೀನ್ ಅಲ್ಗೆ. ಹೌದಾ? ಬ್ಲೂ ಗ್ರೀನ್ ಅಲ್ಗೆಗೆ ಮತ್ತೊಂದು ಹೆಸರು ಏನಾಗಿರ್ತಕ್ಕಂಥದ್ದು ಸೈನೋಬ್ಯಾಕ್ಟೀರಿಯಾ ಅಂತ ಹೇಳಿ ಕರೀತಕ್ಕಂಥದ್ದು. ಸೈನೋಬ್ಯಾಕ್ಟೀರಿಯಾ ಅಂದ್ರೂ ಒಂದೇ, ಬ್ಲೂ ಗ್ರೀನ್ ಅಲ್ಗೆ ಅಂದ್ರೂ ಒಂದೇ, ನೀಲಿ ಹಸಿರು ಶೈವಲ ಅಂದ್ರೂ ಒಂದೇ. ಹೌದು. ಯುಕ್ಯಾರಿಟಿಕ್ಗೆ ಎಕ್ಸಾಂಪಲ್ ಕೊಡ್ರಿ. ನಾವರಿ ಪ್ಲಾಂಟ್ಸ್ ಆಗಿರ್ಬೋದು, ಎನಿಮಲ್ಸ್ ಆಗಿರ್ಬೋದು, ಪ್ರಾಣಿ ಕೋಶ ಆಗಿರ್ಬೋದು, ಸಸ್ಯಕೋಶ ಆಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು, ಶೈವಲಗಳಾಗಿರ್ಬೋದು. ಹೌದಾ? ಆಲ್ ದೀಸ್ ಎದಕ್ಕೆ ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಯುಕ್ಯಾರಿಟಿಕ್ಗೆ ಎಕ್ಸಾಂಪಲ್ಸ್ ಆಗಿರ್ತಕ್ಕಂಥದ್ದು. ಬ್ಲೂ ಗ್ರೀನ್ ಅಲ್ಗೆ. ಹೌದು ಮ್ಯಾಮ್, ಈ ಕಡೆ ಏನಾಗಿರ್ತಕ್ಕಂಥದ್ದು ಇಲ್ಲ, ಎಕ್ಸೆಪ್ಷನ್ಸ್. ಓಕೆ, ಡನ್. ಎಸ್ ಮ್ಯಾಮ್. ಹೌದು. ಸೊ ಅವ್ರು ಎಷ್ಟು ಡಿಫ್ರೆನ್ಸ್ ಅನ್ನ ಕೇಳಿರ್ತಕ್ಕಂಥದ್ದು ಒಂದೇ ಡಿಫ್ರೆನ್ಸ್ ಕೇಳಿದ್ರು, ನಾವು ಎಷ್ಟು ಡಿಫ್ರೆನ್ಸ್ ಹೇಳಿದ್ವಿ? ಹೌದು. ಮೊದಲೇದು ಪ್ರೋಕ್ಯಾರಿಟಿಕ್ ಅಂತಂದ್ರೆ ಏನು ಅರ್ಥ ಅಂತಂದು ಹೇಳಿದ್ರೆ ಪ್ರಿಮಿಟಿವ್, ಪ್ರಾಚೀನ ನ್ಯೂಕ್ಲಿಯಸ್ ಅಂತ ಅರ್ಥ ಕೊಡ್ತಕ್ಕಂಥದ್ದು. ಯುಕ್ಯಾರಿಟಿಕ್ ಅಂದ್ರೆ ಹೊಸ ನ್ಯೂಕ್ಲಿಯಸ್. ಅಲ್ಲಿ ಏನಾಗಿರ್ತಕ್ಕಂಥದ್ದು ಕೈರಾಲಜಿ ಇಸ್ ದ ಸ್ಟಡಿ ಆಫ್ ನ್ಯೂಕ್ಲಿಯಸ್ನ ಅಧ್ಯಯನ ಅಂತ ಹೇಳಿ ಕರೀತಕ್ಕಂಥದ್ದು. ಹೌದಾ? ಪ್ರಾಚೀನ ನ್ಯೂಕ್ಲಿಯಸ್ ಅಂದ್ರೆ ಅರ್ಥ ಏನು? ಇಮ್ಮ್ಯಾಚೂರ್ ನ್ಯೂಕ್ಲಿಯಸ್ ಅಂದ್ರೆ ನಾಟ್ ವೆಲ್ ಡಿಫೈನ್ಡ್, ಸರಿಯಾಗಿ ವ್ಯಾಖ್ಯಾನಿಸಲಾಗಿಲ್ಲ ಅಂದ್ರೆ ಏನಾಗಿರ್ತಕ್ಕಂಥದ್ದು ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿಲ್ಲ ಅಂತ ಹೇಳಿ ಕರೀತಕ್ಕಂಥದ್ದು. ಎಸ್, ಇಲ್ಲಿ ಏನಾಗಿದೆ ಯುಕ್ಯಾರಿಟಿಕಲ್ಲಿ ನ್ಯೂಕ್ಲಿಯರ್ ಪದರ ಇರ್ತಕ್ಕಂಥದ್ದು. ಹೀಗಾಗಿ ಅದು ಏನಾಗಿದೆ ಮ್ಯಾಚೂರ್ಡ್ ನ್ಯೂಕ್ಲಿಯಸ್ ಅಂತ ಹೇಳಿ ಕರೀತಕ್ಕಂಥದ್ದು. ಇದ್ರ ಗಾತ್ರ ಎಷ್ಟು ಇರ್ತಕ್ಕಂಥದ್ದು 0.1 ಮೈಕ್ರಾನ್ ಟು 10 ಮೈಕ್ರಾನ್ ಇರ್ತಕ್ಕಂಥದ್ದು. ಅದರದ್ದು ಎಷ್ಟು ಇರ್ತಕ್ಕಂಥದ್ದು 5 to 100 ಮೈಕ್ರಾನ್ಗಳು ಇರ್ತಕ್ಕಂಥದ್ದು. ಹೌದು. ಅದ್ರ ಜೊತೆಗೆ ಇಲ್ಲಿ ಕಣದಂಗಗಳು ಪ್ರೋಕ್ಯಾರಿಟಿಕಲ್ಲಿ ಕಣದಂಗಗಳು ಏನಾಗಿಲ್ಲ, ಉಪಸ್ಥಿತವಾಗಿಲ್ಲ. ಆದರೆ ಯುಕ್ಯಾರಿಟಿಕಲ್ಲಿ ಏನಾಗಿರ್ತಕ್ಕಂಥದ್ದು ಕಣದಂಗಗಳು ಉಪಸ್ಥಿತವಾಗಿದೆ. ಯಾವ ಕಣದಂಗಗಳು ಇರ್ತಕ್ಕಂಥದ್ದು ಮೈಟೋಕಾಂಡ್ರಿಯಾ ಇದೆ, ಲೈಸೋಸೋಮ್ ಇದೆ, ರೈಬೋಸೋಮ್ ಇದೆ. ಹೌದಾ? ಗಾಲ್ಗಿ ಸಂಕೀರ್ಣ ಇದೆ. ಹೌದು. ಇವೆಲ್ಲ ಎಲ್ಲಿಲ್ಲ? ಪ್ರೋದಲ್ಲಿ ಇಲ್ಲ. ಆದ್ರೆ ಒಂದು ಕಣದಂಗ ಎರಡೂ ಕಡೆ ಇದೆ, ಪ್ರೋದಲ್ಲೂ ಇದೆ, ಯುದಲ್ಲೂ ಇದೆ. ಯಾವುದು? ರೈಬೋಸೋಮ್. ಹಿಂಗಾಗಿ ರೈಬೋಸೋಮಿಗೆ ಏನಂತ ಕರಿತೀವಿ ಸಾರ್ವತ್ರಿಕ ಕಣದಂಗ ಅಂತ ಹೇಳಿ ಕರಿತಕ್ಕಂಥದ್ದು. ಹೌದಾ? ಏನು ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನು ಅಂತಂದು ಹೇಳಿದ್ರೆ ಪ್ರೋಕ್ಯಾರಿಟಿಕಲ್ ಇರುವ ರೈಬೋಸೋಮ್ನ ಬಗೆ ಯಾವುದು 70s ಟೈಪ್, ಯುಕ್ಯಾರಿಟಿಕಲ್ ಇರುವ ರೈಬೋಸೋಮ್ನ ಬಗೆ ಯಾವುದು 80s ಟೈಪ್. 80s ಅಲ್ಲಿ ದೊಡ್ಡ ಘಟಕ ಯಾವುದಾಗಿರ್ತಕ್ಕಂಥದ್ದು 80s ಅಲ್ಲಿ 60 ಇದೆ. ಹೌದಾ? ಅದೇ ರೀತಿಯಾಗಿ 70s ಟೈಪ್ ಬಗೆಯ ರೈಬೋಸೋಮ್ನಲ್ಲಿ ಅತ್ಯಂತ ಚಿಕ್ಕ ಘಟಕ ಯಾವುದಾಗಿರ್ತಕ್ಕಂಥದ್ದು 30s. ಎಸ್ ಅಂದ್ರೆ ಏನು? ಸ್ವೆಡ್ಬರ್ಗ್ ಸೆಡಿಮೆಂಟೇಷನ್ ಕೋಎಫಿಷಿಯಂಟ್ ಅಂತ ಹೇಳಿ ಕರೀತಕ್ಕಂಥದ್ದು. ಹಾಗಾದ್ರೆ ಕೋಶದ ಅತ್ಯಂತ ಚಿಕ್ಕ ಕಣದಂಗ ಯಾವುದಾಗಿರ್ತಕ್ಕಂಥದ್ದು ರೈಬೋಸೋಮ್. ಕೋಶದ ಸಾರ್ವತ್ರಿಕ ಕಣದಂಗ ಯಾವುದಾಗಿರ್ತಕ್ಕಂಥದ್ದು ರೈಬೋಸೋಮ್ ಆಗಿರ್ತಕ್ಕಂಥದ್ದು. ಕೋಶದ ಅತಿ ದೊಡ್ಡ ಏನು ಕಣದಂಗ ಯಾವುದಾಗಿರ್ತಕ್ಕಂಥದ್ದು ನ್ಯೂಕ್ಲಿಯಸ್. ಕೋಶದ ಎರಡನೇ ಅತಿ ದೊಡ್ಡ ಕಣದಂಗ ಯಾವುದಾಗಿರ್ತಕ್ಕಂಥದ್ದು ಮೈಟೋಕಾಂಡ್ರಿಯಾ. ಬೇಕಾದಷ್ಟು ಎರಡಲ್ಲ, ನಾವು 10 ಕೊಡ್ತೀವಿ. ಅವ್ರು 2 ಡಿಫ್ರೆನ್ಸ್ ಕೇಳಾರೆ, ನಾವು 10 ಡಿಫ್ರೆನ್ಸ್ ಕೊಡು. ಹೌದಾ?
ಐ ಹೋಪ್ ಒಂದು ಪ್ರಶ್ನೆಯಲ್ಲಿ ಮಿನಿಮಮ್ ಅಂತಂದು ಹೇಳಿದ್ರು 10 ಪ್ರಶ್ನೆಗಳ ಉದ್ಭವವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ದ್ಯಾಟ್ಸ್ ದ ಸ್ಪೆಷಾಲಿಟಿ ಆಫ್ ಸೈನ್ಸ್ ಅಂತಂದೇಳಿ ಹೇಳ್ತಕ್ಕಂಥದ್ದು. ಸೊ ಏನು ಅಂತಂದು ಹೇಳಿದ್ರೆ ಹುಬ್ಳಿಯ ಮ್ಯಾಥ್ಸ್ ಗುರು ಅಲ್ಲಿ ಏನಾಗಿರ್ತಕ್ಕಂಥದ್ದು ಅಂದರೆ ಕ್ಲಾಸಸ್ಗಳು TET ಕ್ಲಾಸಸ್ಗಳಾಗಿರ್ಬೋದು, ಅದ್ರ ಜೊತೆಗೆ CET ಆಗಿರ್ಬೋದು, HSTR ಕ್ಲಾಸಸ್ಗಳಾಗಿರ್ಬೋದು, PSTR ಕ್ಲಾಸಸ್ಗಳು ವಿದ್ಯಾನಗರ ಹುಬ್ಳಿಯಲ್ಲಿ ಆಫ್ಲೈನ್ ಇದೆ, ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ಗಳು ಇರ್ತಕ್ಕಂಥದ್ದು. ಸೊ ಏನು ಅಂತಂದು ಹೇಳಿದ್ರೆ ಕ್ಲಾಸಸ್ ಬಿಗಿನ್ ಆಗಿರ್ತಕ್ಕಂಥದ್ದು.